ಹರ ಓಂ ಸಿದ್ಧಸದ್ಗುರುಪದಾಬ್ಜಂ ಜನನೀ ಜನಕಸ್ತಥಾ ತತೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಎಷ್ಟನೇ ಶ್ಲೋಕರು? 41. ಗುರುದೇವರಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ಶರಣೆಂದು ಭಗವತ್ಪಾದರು ಪಾತ್ರೀಕೃತ ಸ್ವೀಕೃತ ಪಾತ್ರ ಮಾಡಿದರು, ಸ್ವೀಕಾರ ಮಾಡಿದರು ಅಥವಾ ಸ್ವೀಕಾರ ಮಾಡಿ ಪಾತ್ರ ಮಾಡಿದರು. ಶಿಷ್ಯ ಅಂತ ಮಟ್ಟದ ಸ್ವೀಕಾರ ಮಾಡಿದರು. ತಮ್ಮ ಕರುಣಾದೃಷ್ಟಿಯಿಂದ ಬ್ರಹ್ಮಜ್ಞಾನಕ್ಕೆ ಪಾತ್ರವನ್ನಾಗಿ ಕೂಡ ಮಾಡಿದರು. ಅಂತಹ ಗುರುಕೃಪೆಗೆ ಪಾತ್ರನಾದ ಶಿಷ್ಯನು ಗುರುಗಳನ್ನು ತನ್ನ ಮನಸ್ಥಿತಿಯನ್ನು ನಿವೇದನೆ ಮಾಡ್ತಾ ಇದೆ. ವೈದ್ಯರ ಹಂತೆಗೆ ರೋಗಿ ಹೋದಾಗ ಆತ ತನಗಾದ ದುಃಖವನ್ನು, ರೋಗವನ್ನು ಅವರ ಮುಂದೆ ಹೇಳ್ತಾನೆ. ಅದನ್ನು ಕೇಳಿದ ವೈದ್ಯರು ಯಥೋಚಿತವಾದ ಉಪಚಾರವನ್ನು ಅವನಿಗೆ ಮಾಡ್ತಾರೆ. ಅದರಂತೆ ಸದ್ಗುರುವಿನ ಕೃಪೆಗೆ ಪಾತ್ರನಾದ, ಗುರುಗಳಿಂದ ಸ್ವೀಕೃತನಾದ ಶಿಷ್ಯ ಅವನಿಗೆ ಅನ್ನಿಸ್ತದೆ, ಗುರುಗಳು ನನ್ನ ಮೇಲೆ ಪ್ರಸನ್ನ ಆಗಿದ್ದಾರೆ. ಯಾಕಂದರೆ ಸ್ವೀಕಾರ ಮಾಡಿದ್ದಾರೆ. ಬಲ್ಲವರ, ಹಿರಿಯರ, ಗುರುವೆಂದು ನಂಬಿದವರ ಸೇವೆಯನ್ನು ಆಚರಿಸಿದ ಅಂತ ಕೇಳಿದರೆ ಅವನಿಗೆ ಅನಂತ ಲಾಭಗಳಿರ್ತಾವೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಆಯು, ಕೀರ್ತಿ, ಬಲ, ಆರೋಗ್ಯ, ಇವು 4 ಸಿಗ್ತಾವೆ. ಅವರ ಆಯುಷ್ಯ ವೃದ್ಧಿಯಾಗ್ತದೆ, ಅವರ ಹೆಸರು ಬರ್ತದೆ, ಕೀರ್ತಿ ಆಗ್ತದೆ. ಈಗ ನಾವು ಸಿದ್ಧಾರೂಢ ಸೇವೆ ಮಾಡಿರ್ತಕ್ಕಂಥ ಅನಂತರ ಕೀರ್ತಿಯನ್ನು ಹಾಡಿ ಹೊರಡ್ತೇವೆ. ನಾವು ಆಯುಷ್ಯ ವೃದ್ಧಿ ಆಗ್ತದೆ, ಅವರಿಗೊಂದು ಆತ್ಮ ಬಲ ಬರ್ತದೆ. ಆಮೇಲೆ ಆರೋಗ್ಯ, ಶಾರೀರಿಕ ಮಾನಸಿಕ ದೃಷ್ಟಿಯಿಂದ ಆರೋಗ್ಯ ಆಗ್ತದೆ. ಅವೆಲ್ಲದರಲ್ಲಿ ಮುಖ್ಯ ಏನಪ್ಪ ಅಂತಂದರೆ ಸದ್ಗುರುವಿನ ಕೃಪೆಗೆ ಪಾತ್ರನಾಗ್ತಾನೆ. ಅದು ಭಾಳ ದೊಡ್ಡ ಮಾತು. ಸದ್ಗುರುಗಳ ಕೃಪೆಗೆ ಪಾತ್ರನಾದ ವ್ಯಕ್ತಿಗೆ ಗುರುಗಳು ಅನುಮತಿಯನ್ನು ಕೊಡ್ತಾರೆ. ಅನುಮತಿ. ಮಹಾತ್ಮರು ನೀ ಯಾರು ಅಂತ ಕೇಳಿದ್ರೆ ಸಾಕು, ನಮಗೆ ಭಾಳ ದೊಡ್ಡ ಪುಣ್ಯ ಅಂತ ನಾವು ಅರ್ಥ ಮಾಡಬೇಕು. ಯಾವ ಮನುಷ್ಯ ಸದ್ಗುರುಗಳು ಯಾಕಪ್ಪ ನೀ ಯಾರು, ಏನು ಕಾರಣ ಬಂದಿ ಅಂತ ಇಷ್ಟು ಸಮಯವನ್ನು ನಮಗೆ ಕೊಟ್ಟರು ಅಂದರೆ ನಮ್ಮಂತರ ಭಾಗ್ಯವಂತರು ಮತ್ತೆ ಯಾರೂ ಇಲ್ಲ. ಎಷ್ಟೋ ದಿವಸ ಆ ಸೇವೆ ಅವನಿಗೆ ಬ್ರಹ್ಮಜ್ಞಾನಿ ಮಾಡ್ತದೆ. ಗುರು ಕೃಪೈವ ಕೇವಲಂ. ಗುರು ಮಾತು ಉಪದೇಶ ಅಲ್ಲ, ಅವರ ಕೃಪಾನು ಮನುಷ್ಯನಿಗೆ ಮುಕ್ತಿ ಮಾಡ್ತಾರೆ.
ಬುದ್ಧರ ಹಂತಕ್ಕೆ ಅವನೋ ಒಬ್ಬ ಬಂದಿದ್ದ ಮನುಷ್ಯ. ಶರಣಾಗತ ಆದ, ನನಗೆ ಸೇವಾ ಹೇಳ್ರಿ ಅಂದವ. ನೆಲ್ಲು ಕುಟ್ಟು ಅಂತ ಹೇಳಿದ್ರು ಅವನಿಗೆ, ಭತ್ತ ಕುಟ್ಟು ಅಂತ. ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 7 ವರ್ಷ ತನಕ ಕೂಟಿದೆ. ಗುರುಗಳ ದರ್ಶನಕ್ಕೆ ಬಂದಿಲ್ಲವ. ನನಗೆ ಕುಟ್ಟು ಅಂದರೆ ಕುಟ್ಟಬೇಕಷ್ಟೇ. ಆಮೇಲೆ ಒಂದು ದಿವಸ ಅವರ ಜನ್ಮತಿಥಿ ಆಚರಣೆ ಮಾಡ್ತಿದ್ರು ಬುದ್ಧಂದು. ಅವತ್ತೆಲ್ಲರೂ ಹೋಗ್ಬೇಕಲ್ಲ ಗುರುಗಳು ಹುಟ್ಟಹಬ್ಬಕ್ಕೆ. ಎಲ್ಲರೂ ಬಂದರು, ಅವ ಬಂದಿಲ್ಲ. ಬಂದು ಪ್ರಶ್ನೆ ಕೇಳಬೇಕು, ಸೇವಾ ಮಾಡು. ಆಮೇಲೆ ಪ್ರಶ್ನೆ ಕೇಳು. ಪರಿಪ್ರಶ್ನೆಯನ್ನು ಸೇವಯ ಪರಿಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಸೇವಾ ಅಲ್ಲ, ಮೊದಲ ಸೇವೆಯ ಪರಿಪ್ರಶ್ನೆಯನ್ನು ಅದ. 7 ವರ್ಷ ಆಯಿತು. ಉಳ್ಕಿದವರೆಲ್ಲ ಯಪ್ಪ ಅವನು ಬಂದೇ ಇಲ್ಲರಿ, ಅವ್ನು ಹುಟ್ಟಹಬ್ಬಕ್ಕೂ ಬಂದಿಲ್ಲರಿ, ಏನೂ ಬಂದಿಲ್ಲರಿ. ಅವನಿಗೆ ಕರೆಯಕ್ಕೆ ಹೋದರು. ಅವನು ಅಲ್ಲೇ ಕುಂತಿದ್ದ, ಕುಟ್ಕೋತ ಕುಂತಿದ್ದ. ಗುರು ಆಜ್ಞೆ ಅಷ್ಟೇ. ಗುರು ಆಜ್ಞಾ ಪ್ರತಿಪಾಲನ ಪ್ರಮುಖ ಲಕ್ಷಣ, ಶ್ರವಣ ಪ್ರಮುಖ ಲಕ್ಷಣ ಅಲ್ಲ. ಎಷ್ಟು ಹೇಳಿದ್ರಿ? ಪ್ರತಿಪಾಲನ. ಅವ ಬರ್ರಿ ಅಂತಂದ್ರೆ ಅವರು ಎಲ್ಲಿಗೆ ಏನು? ಅರೆ ಗುರುಗಳು ಹುಟ್ಟುಹಬ್ಬದ. ಅವಂದ ಆಯಿತು, ಹುಟ್ಟಿ ಭಾಳ ದಿವಸ ಆಗ್ಯದವರು. ಎಲ್ಲಿ? ಇಲ್ಲೇ ನಿತ್ಯ ಗುರುವಿನ ಪೂಜೆ ಮಾಡ್ತೀನಿ ನಾನು. ಗುರುಸ್ಮರಣೆ, ಗುರು ಪೂಜಾ, ಮಾನಸ ಪೂಜಾ, ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಪೂಜೆ ಮಾಡ್ತೀನಿ. ಅವರು ಬಂದು ಹೇಳಿದ್ರಂತ ಬುದ್ಧನಿಗೆ, ಯಪ್ಪ ಬಂದಿಲ್ಲ ಅವನೇ ಬುದ್ಧದನೋ ಮತ್ತ್ಯಾಕೆ ಬರ್ತಾನೆ ಇಲ್ಲಿಗೆ ಅಂದ್ರಂತವ್ರು. ಅವನೇ ಬುದ್ಧದನ, ಇಲ್ಲ್ಯಾಕೆ ಬರ್ತಾರೆ, ಮತ್ತೇನು ಬರ್ತಾರೆ? ಅಕ್ಕ ಮದುವೆ ಇಕ್ಕಿ ಹೇಳಿದಲ್ಲ, ಯಾರು ಬಸವಣ್ಣನ ಕುಟುಂಬ, ಅಲ್ಲಿದ್ದ ಸಂಘ ಇಲ್ಲಿಲ್ಲವೇ? ಅಲ್ಲಿದ್ದ ಸಂಘ ಇಲ್ಲಿಲ್ಲ. ಆ ಭಾವ ಶಿಷ್ಯನಲ್ಲಿ ಬೆಳಿಬೇಕು ಅಂದರೆ ಸೇವಾ ಅತ್ಯಂತ ಜರೂರಿ. ಅದು ಸೇವಾ ಮಾಡವ ಚೊಚ್ಚಲು ಮಗ ರೀ. ಹುಡುಗಿ ಭಾಳ ಮಕ್ಕಳು ಇರ್ತಾವೆ, ಪ್ರವಚನ ಮಾಡುವ ಅವು ಮಾಡಿರ್ತಾವೆ. ಚೊಚ್ಚಲು ಮಗನೂ ಭಾಳ ಪ್ರೀತಿ ಇರ್ತದೆ ಯಾರ್ದಾದ್ರು, ದಡ್ಡಿ ಇರಲಿ ಹೆಂಗೆ ಇರಲಿ, ಅದ್ರ ಮೇಲೆ ಭಾಳ ಜಮ ಇರ್ತಾರೆ. ಸೇವಾ ಮಾಡವ ಚೊಚ್ಚಲು ಮಗ, ಪ್ರವಚನ ಮಾಡೋರಲ್ಲ, ಮಾಡ್ತಾರೆ, ಕಲಿತಾರೆ, ಹೇಳ್ತಾರೆ. ಅದಕ್ಕಂತಾರವನಪ್ಪ ಅಂತ ಕೇಳಿದ್ರೆ, ಅಂಥವನ ಮೇಲೆ ಗುರುಗಳು ಏನು ಮಾಡ್ತಾರೋ ಅವರು ಪಾತ್ರೀಕೃತ ಸ್ವೀಕೃತ. ಅವನಿಗೆ ಪರ್ಮಿಷನ್. ಏನಪ್ಪ ಹೇಳು, ಏನು ನಿನ್ನ ಮನಸ್ಸಿನಂದು ಏನು ಹೇಳೋದು? ನಾನು ನನ್ನ ಮನಸ್ಸಿನಂದು ಹೇಳ್ತೀನಿ. ನಿನ್ನ ಮನಸ್ಸಿನಾಗ ಏನದು ನೀ ಹೇಳು, ನನ್ನ ಮನಸ್ಸನ್ನು ನಾನು ಹೇಳ್ತೀನಿ. ಯಾಕೆ ಬಂದು ಏನು ತ್ರಾಸ, ನಿನಗೇನು ದುಃಖದ, ಅದನ್ನು ನಿವೇದನ ಮಾಡ್ತಾನವ. ಕಥಂ ತರೇಯಂ ಭವಸಿಂಧು ಮೇತ. ನೋಡ್ರಿ ಎಷ್ಟು ಚಂದ. ಏತಂ ಭವಸಿಂಧು. ಅವು ಅರಬ್ಬಿ ಸಮುದ್ರ, ಆ ಸಮುದ್ರ ಮಹಾಸಾಗರ ದೂರ ಇರ್ಬೇಕ್ರಿ, ಅಲ್ಲಿಗೆ ಹೋಗ್ಬೇಕಾಗ್ತದ. ಇಲ್ಲೇ ಅಂತ ಏತಂ ಇಲ್ಲೇ ಅದ. ಇದು ಈ ಭವಸಿಂಧು ಇಲ್ಲೇ ಅದ, ಎಲ್ಲಿ ದೂರ ಇಲ್ಲ. ತತ್ರ ಇಲ್ಲ, ಏತತ್ರ ಅದ. ಅತಃ ಇಲ್ಲ, ಇತಃ ಅದ. ಅವರಂದರು ಭವಸಿಂಧು ಮೇತಂ ಏತಂ ಭವಸಿಂಧುಂ ಕಥಂ ತರೇಯಂ. ಕಥಂ ಅಂದರೆ ರೀತಿ ಕೇಳ್ತಾರೆ ಅವರು. ಯಾರಿಗ್ಯಾರು ಎತ್ತ ಆ ಕಡೆ ಕುಣಿಸಾಗಲ್ಲ. ಈ ಗಾರ್ಡನ್ ತೆಗೆದು ಆ ಗಾಡ್ಯಾಗ ಕುಂಡಿಸ್ತದಂಗೆ ಎಲ್ಲಲ್ರಿ. ಈ ನಾವನ್ನ ತೆಗೆದು ಆ ನಾವನ್ನ ಕುಂಡಿಸ್ತದಂಗೆ.
ತರಣೋಪಾಯ ಸುಲಭೋಪಾಯ ಮಂತ್ರ ಗುರು ಚ ಹೇಳ್ಯಾರ. ಸುಲಭೋಪಾಯ ತರುಣ ಕಥಂ ತರೇಯಂ ಭವ ಸಿಂಧು ತತ್. ಹೇ ಸದ್ಗುರುನಾಥ, ಅಪಾರ ಸಂಸಾರ ಸಮುದ್ರ ಅದ ಇದು. ಹೊಳೆ ದಾಟಬಹುದು, ಕೆರೆ ದಾಟಬಹುದು, ಸಮುದ್ರವನ್ನು ದಾಟಕ್ಕೆ ಬರ್ತದೆ ಈಗ. ಆದರೆ ಜಲಸಮುದ್ರ ದಾಟ್ಬೋದು, ಭವಸಮುದ್ರ ದಾಟೋದು ಭಾಳ ಕಠಿಣ. ಅಲ್ಲಿ ನಾವೇ ಸಿಗಂಗಿಲ್ಲ, ಭಾಳ ಕಠಿಣ ಅದ ಅಲ್ಲಿ. ಅದಕ್ಕಂತ ಅವರು ಕಥಂ ತರೇಯಂ. ಕಥಂ ಅನ್ನೋ ಶಬ್ದ ಏನದ, ಅದರ ಬಗ್ಗೆ ನಾನು ಅಜ್ಞಾನಿ ಇದ್ದೀನಿ, ಅದಕ್ಕೆ ಕಥಂ ಅಂತ ಕೇಳ್ತಾನೆ. ನನಗೆ ಗೊತ್ತಿಲ್ಲ ಗುರುನಾಥ, ಸಮುದ್ರದೊಳಗೆ ಬಿದ್ದೀನಿ, ಇದು ನನಗೆ ಗೊತ್ತದ, ಜನ್ಮ ಮರಣ ಸಮುದ್ರದೊಳಗೆ. ಪರಂತು ಇದನ್ನು ದಾಟುವ ರೀತಿ ನೀತಿ ನನಗೆ ಗೊತ್ತಿಲ್ಲ. ಹೇಗದ ಅದನ್ನು ನನಗೆ ಹೇಳಿ. ಬೆಂಕಿಯಾಗಿ ಬಿದ್ದ ಮನುಷ್ಯ ಸುಮ್ಮಿರಕ್ಕೆ ಹಂಗಿಲ್ಲ. ಈಸುಗೆ ಬರಲಾರ ಸಮುದ್ರ ಸುಮ್ಮನೆ ಕಾಲು ಬಿಡಿತಾನೆ, ಕೈ ಬಿಡಿತಾನೆ, ಚೀರ್ತಾನೆ. ಹಾಗೆ ನನ್ನ ಪರಿಸ್ಥಿತಿ ಅದ. ಈಸು ಬರಲಾರ್ದ ವ್ಯಕ್ತಿ ಸಮುದ್ರದಲ್ಲಿ ಬಿದ್ದು ಮುಳುಗಿ ಏಳುವಾಗ ಅವ ಹೆಂಗೆ ಚೀರ್ತಾನೆ, ಕೂಗುತ್ತಾನೆ, ಕರಿತಾನೆ. ಅದರಂತೆ ನಾನು ನಿಮ್ಗೆ ಕೇಳಕತ್ತೀನಿ, ಕಥಂ ತರೇಯಂ, ಹೆಂಗೆ ದಾಟಬೇಕು. ಕಾವಾ ಗತಿರ್, ಹಿಂಗೆ ಬಿದ್ದೇವೆ ಅಂದರೆ ನನ್ನ ಗತಿ ಏನಾಗ್ತದೆ. ನೀರಾಗಿ ಈಸಾಡಕ್ಕೆ ಬರಲಿ ಅಂದರೆ ತೆಗೆಯಲಿಲ್ಲ ಸಾಯ್ತಾನೆ, ಅದೇ ಗತಿ ಅವನಿಗೆ. ಮತ್ತೇನು ಗತಿ ಅದು? ದುರ್ಗತಿ. ಈಸಾಕು ಬರೋಂಗಿಲ್ಲ, ತೆಗೆಯವರು ಯಾರಿಲ್ಲ. ಗತಿ ಏನದ? ಅದೋ ಗತಿ. ಅದು ಅಂದರೆ ನೀರಾಗಿ ಮುಳುಗೋದೇ ಗತಿ, ಮತ್ತೇನಿಲ್ಲ ಅದ್ರಾಗ. ಆಗ ನಾನು ಅಪಾರ ಸಂಸಾರ ಸಮುದ್ರದಲ್ಲಿ ನಾನು ಬಿದ್ದೀನಿ. ಕಾವಾ ಗತಿರ್, ನನಗೆ ಗತಿ ಏನು? ಅಧೋಗತಿಯೇ ಏನು ಸದ್ಗತಿಯೇ? ಎರಡದಾವ. ಅಧೋಗತಿ ಇಲ್ಲ ಸದ್ಗತಿ. ಮುಳುಗಬೇಕು, ಹೊರಗಡೆ ಬರಬೇಕು. ಯಾರು ನನ್ನ ತೆಗಿತಾರೆ? ಕಾವಾ ಗತಿರ್ಮೆ. ನನ್ನ ಬದುಕು ಹೆಂಗೆ, ನನ್ನ ಜೀವನ ಹೆಂಗೆ ಏನಪ್ಪ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ. ಎಲ್ಲಿ ಅಪಾಯದವಲ್ಲಿ ಉಪಾಯ ಇರ್ತವೆ, ಹೌದಲ್ಲ? ಸುಟ್ಟವ್ರಿಗೊಂದು ಉಪಾಯ ಅದ, ಅದಾವಿಲ್ಲ ಅದ. ಜಡ್ಡು ಬಂದರೆ ಒಂದು ಉಪಾಯ ಅದಾವ. ಕಥಮೋಸ್ತು ಉಪಾಯ. ಎಷ್ಟು ದಾರಿ ಅದಾವ? ಯಾವ ದಾರಿ ಅದಾವಿಲ್ಲ. ಹೋಗಕ್ಕೆ ಈಶು ಹೋಗ್ಬೋದು, ನಾವನಾಗ ಹೋಗ್ಬೋದು, ಹಡಗನಾಗ ಹೋಗ್ಬೋದು, ಯಾರಿಗೆ ಕೊಳ್ಳಿಗೆ ಬಿದ್ದರೆ ಹೋಗ್ಬೋದು ಹೊಳಿ ದಾಟಕ್ಕೆ. ಇಲ್ಲಿ ಯಾವ ಉಪಾಯ? ಕಥಮೋಸ್ತು ಉಪಾಯ. ಎಷ್ಟು ಬಹುವಚನ ಶಬ್ದದ. ಏನಾರು ಉಪಾಯ ಅದಾವಿಲ್ಲ. ಏನು ಉಪಾಯ ಇದ್ದರೆ ಹೇಳಿ ನನಗೆ. ಯೋಗ ಹೇಳ್ತಾರೆ, ಕರ್ಮ ಹೇಳ್ತಾರೆ, ಉಪಾಸನೆ ಹೇಳ್ತಾರೆ, ಜ್ಞಾನ ಹೇಳ್ತಾರೆ. ಯಾವುದು ಉಪಾಯ ಅದ? ಪರಂತು ನಾನು ಇಲ್ಲಿ ಭಾಳ ದುಃಖ ತಪ್ತನಾಗಿದ್ದೀನಿ ಸಂಸಾರ ಸಮುದ್ರದಲ್ಲಿ. ನನ್ನ ಹೆಂಗಾರು ಮಾಡಿ ಏನಪ್ಪ ಅಂದ್ರೆ ಏನು ನನ್ನ ಗತಿ ಕಡೆಗೆ ಏನಾಗ್ತದೆ? ಇಲ್ಲ ಹಂಗೆ ಗತಿ ಅದ. ಏನದ? ಕಥಮೋಸ್ತು ಉಪಾಯ. ಏನು ಅದ? ನ ಜಾನೆ ಕಿಂಚಿತ್. ನನಗೆ ಗೊತ್ತಿಲ್ಲ. ಇದ್ದಿರಬೇಕು, ನನಗೆ ಗೊತ್ತಿಲ್ಲ. ಅದ ರೋಗಕ್ಕೆ ಔಷಧ ಇರ್ತಾವೆ, ನಮಗೆ ಗೊತ್ತಿಲ್ಲ. ಡಾಕ್ಟ್ರೇ ಹೇಳ್ತಾನೆ ಹಂಗೆ ಇರಬೇಕು. ಪರಮಾತ್ಮ ಹಂಗೇನು ಮಾಡಿಲ್ಲ. ಸುಖ ದುಃಖ ಎರಡೂ ಮಾಡ್ಯಾನ, ಬಂಧ ಮುಕ್ತಿ ಎರಡೂ ಮಾಡ್ಯಾನ. ಪರಂತು ಆ ಮುಕ್ತಿ ಉಪಾಯ ನನಗೆ ಗೊತ್ತಿಲ್ಲ. ಏನಪ್ಪ ಅದಕ್ಕೆ ನನಗೆ ಗೊತ್ತಿಲ್ಲ. ಜಾನೆ ನ ಕಿಂಚಿತ್. ಅದಕ್ಕೆ ಏನು ಮಾಡ್ಬೋದು? ಹೇ ಪ್ರಭು, ಕೃಪೆಯ ಸಂಸಾರ ದುಃಖ ಕ್ಷತಿ ಅನುಷ್ಠ ಕ್ಷತಮಾತ ಅನುಷ್ಠ. ಆದ್ದರಿಂದ ಈ ಸಂಸಾರ ಸಮುದ್ರದ ಮುಳುಗಿದ ನನಗೆ ಸಂಸಾರ ದುಃಖದಿಂದ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದುಃಖದಿಂದ ಏನಪ್ಪ ಅಂತ ಕೇಳಿದರೆ ನನಗೇನು ಮಾಡು? ಕೃಪೆಯಿಂದ ನನ್ನನ್ನು ದೂರ ಮಾಡು, ನನಗೆ ಅಭಯವನ್ನು ಕೊಡು. ನನ್ನ ಮೇಲೆ ಏನಪ್ಪ ಅಂತ ಕೇಳಿದರೆ ಕರುಣಾ ದೃಷ್ಟಿಯಿಂದ ಅವಲೋಕನ ಮಾಡು ಅಂತ ಶಿಷ್ಯ ಏನಪ್ಪ ಅಂದ್ರೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಜಗತ್ತಿನಲ್ಲಿ ನಿನ್ನ ಹಂತ್ಯಾಕ ರೊಕ್ಕ ಅದಾವ, ಎಲ್ಲ ಅದಾವ ಖರೆ.
ಡಾಕ್ಟ್ರ್ ಅಂತ ಹೋಗೋದು ವಿನಯದಿಂದ ನೀವು ಕುಂಡಿರ್ಬೇಕು, ಪಾಳಿ ಹಚ್ಚಬೇಕು. ಪಾಳಿ ಹಚ್ಚಂಗಿಲ್ಲ, ವಿನಯದಿಂದ ಮಾತಾಡೋಂಗಿಲ್ಲ. ಡಾಕ್ಟ್ರ ಎಡ್ ತಗೋ ನೋಡಿ ನನಗಂದ್ರೆ ಎಡ್ ತಗೋ ಅದನ್ನು ನೋಡು ಅಂತಂದ್ರೆ ಅವ ಅಂತಾನೆ, ಏನು ತೊಗೊಳಂಗಿಲ್ಲ, ಔಷಧ ಕೊಡೋಂಗಿಲ್ಲ, ಹೋಗಿ ಹೊರಗೆ ಅಂತಾನೆ, ಗೆಟ್ ಔಟ್. ಯಾವುದೇ ಅಲೆ ತನಗೆ ಯೋಗ್ಯವಾದದ್ದನ್ನು ಅಪೇಕ್ಷೆ ಮಾಡಬೇಕಾದ್ರೆ ಅದಕ್ಕೆ ವಿನಯ ಭಾಳ ಅತ್ಯಂತ ಅವಶ್ಯಕತೆ ಅದು. ವಿನಯ ಇಲ್ಲ ಅಂದರೆ ಸಣ್ಣ ಮಾತೇ ಆಗಲಿ, ನೀವು ಸಾಲ ಕೊಡಬೇಕಾದ್ರೂ ಬ್ಯಾಂಕಿನ ಮುಂದೆ ತಾಸುಗಟ್ಟಲೆ ನಿಂದಿರ್ಬೇಕಾದ್ರಿ. ನಮ್ಮ ಮನೆ ಬರ್ಕೊಂಡು ಕೊಡ್ತಾವ, ಹಾಗೆ ಕೊಡೋಂಗಿಲ್ಲ. ಪೊಗಡೆ ಕೊಡಕತ್ತೇನೆ, ಬರ್ಕೊಂಡು ಕೊಡ್ತಾನೆ. ಹಂಗಾರೆ ಮೊದಲು ಬಡ್ಡಿ ತೊಗೋತಾನೆ. ಅದು ಕೊಡು, ನಿಂದೆ ನಿಮ್ಮ ಅಪ್ಪನ ಗಂಟು ಹೋಗ್ಯದ ಅಂದರೆ ನಮ್ಮ ಅಪ್ಪಂದು ಹೋಗಿಲ್ಲ, ನಿಮ್ಮ ಅಪ್ಪಂದು ಹೋಗ್ಯದು, ಹೊರಗೆ ಹೋಗಂತಾನೆ. ಅದಕ್ಕೆ ಮನುಷ್ಯನಿಗೆ ವಿನಯ ಬಹಳ ಜರೂರಿ. ಅದು ಪ್ರಪಂಚದ ವಸ್ತು ಕೇಳಬೇಕಾದ್ರೆ ವಿನಯ ಅದ, ಇನ್ನು ಪರಮಾತ್ಮನ ಕೇಳಬೇಕಾದ್ರೆ ವಿನಯ ಇಲ್ಲದಿದ್ದರೆ ಹೆಂಗೆ ಸಂಭವಿಸಾಕದ? ಅದಕ್ಕೆ ವಿನಯಾನ್ವಿತೇನ, ವಿನಯದಿಂದ ಕೂಡಿಕೊಂಡಿರಬೇಕು. ಅದು ಹೊರಗೆ ಒಳಗೆ ಭಾಳ ಮಂದಿ ಹೊರಗೆಲ್ಲ ಹಿಂಗಿರ್ತಾರೆ, ಒಳಗೆ ಬೇರೆ ಇರ್ತಾವೆ. ಹೊರಗೆ ಬೇರೆ, ಹೊರಗೆ ಬೇರೆ, ಹಂಗಿರಬಾರ್ದು. ಒಳಗೆ ಹೊರಗೆ ಏಕ ಇರಬೇಕು ಮನುಷ್ಯ. ಹಂಗೆ ಭಾವದಿಂದ ಏನಪ್ಪ ಅಂತ ಕೇಳಿದರೆ ಹೋಗಿ ಸಂಸಾರ ದುಃಖಂ ಏನು ಮಾಡೋದು? ಕ್ಷತಿ ಮಾತ ಅನುಷ್ಠ. ಅನುಷ್ಠ ಅಂದ್ರೆ ಪ್ರಯತ್ನ ಮಾಡು. ಅನುಷ್ಠಾನ ಅಂತಿರಲಿ ನೀ ಸದ್ಗುರುನಾಥ, ನನ್ನ ದುಃಖವನ್ನು ಕಳೀಲಿಕ್ಕೆ ನೀ ಪ್ರಯತ್ನ ಮಾಡು. ನಿನ್ನಂತೆಗೆ ಸಾಮರ್ಥ್ಯ ಅದ, ನೀ ಮನಸ್ಸು ಮಾಡಬೇಕಷ್ಟೇ. ನೋಡಿ ಕೆಲರನ್ನು, ಮಾತನಾಡಿ ಕೆಲರನ್ನು, ಮುಟ್ಟಿ ಕೆಲ ಜೀವವನ್ನು ಕೂಡ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ಅಷ್ಟೇ. ನೀನು ಕೃಪಯ, ಅದಕ್ಕೆ ಶಬ್ದ ಇಟ್ಟು ಅವರು ಕೃಪಯ ಏನು ಮಾಡಪ್ಪ ಅಂತ ಕೇಳಿದರೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಅನುತಿಷ್ಠ ಪ್ರಾರಂಭ ಮಾಡು, ಪ್ರಯತ್ನ ಮಾಡು, ಈ ಕ್ಷಣ ಮಾಡು ಅಂತ ಸದ್ಗುರುಗಳನ್ನು ಅವ ಪ್ರಾರ್ಥನೆ ಮಾಡ್ಕೋತಾನೆ. ತಂದೆ ಹೇಳ್ದ, ನನಗೆ ಸಂಸಾರ ದುಃಖ ಅದ, ತಾಪತ್ರಯಾಗ್ನಿಯಿಂದ ನಾನು ಕಷ್ಟಪಡಕತ್ತೀನಿ. ಈ ಜನ್ಮ ಮರಣ ರೂಪ ಸಂಸಾರ ಸಮುದ್ರ ಹೆಂಗೆ ದಾಟಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಅವರು ವಿನಯದಿಂದ, ಭಕ್ತಿಯಿಂದ ಆತ ಅವ್ರ ಮುಂದೆ ತನ್ನ ನಿವೇದನೆಯನ್ನು ಮಾಡ್ತಾನೆ. ಪ್ರಶ್ನೆ ಅಲ್ಲ, ಪ್ರಶ್ನೆ ಅನ್ನಂಗಿಲ್ಲ ಇದಕ್ಕೆ, ಹೌದಲ್ರಿ? ಇದಕ್ಕೆ ವಿನಯದಿಂದ ನಿವೇದನೆಯನ್ನು ಮಾಡ್ತಾನೆ. ತಂದ ನಿವೇದನೆಯನ್ನು ಮಾಡಿದ ಕಾಲಕ್ಕೆ ಅದಕ್ಕೆ ಭಗವತ್ಪಾದರು ಉಪದೇಶ ಕೊಡಬೇಕು ಪ್ರಾರಂಭ ಮಾಡ್ತಾರೆ. ಉಪದೇಶಕ್ಕೆ ಒಂದು ರೀತಿ ಅದ, ಉಪದೇಶ ಮಾಡೋಕ್ಕೆ ಒಂದು ರೀತಿ ಅದ. ಆ ರೀತಿ ಹೆಂಗೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಉಪದೇಶ ಮಾಡೋ ರೀತಿ ಹೆಂಗೆ ಅಂದರೆ, ತಥಾ ವದಂತಂ ಶರಣಾಗತಂ ಸ್ವಂ ಸಂಸಾರ ದಾವಾನಲತಾಪತಪ್ತಂ ನಿರೀಕ್ಷ ಕಾರುಣ್ಯ ರಸಾದ್ರ ದೃಷ್ಟ್ಯಾ ದದ್ಯಾತ್ ಅಭೀತಿಂ ಸಹಸಾ ಮಹಾತ್ಮ. ಭಯದಿಂದ ಬಂದತಕ್ಕಂಥ ಓಡಿ 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 ಯಾರು ಮನುಷ್ಯ ಬಂದಾರೆ, ಹೌದಲ್ರಿ? ಬಂದಾನ, ಭಯದಿಂದ ಬಂದಾನ. ಅವನಿಗೆ ಮೊಟ್ಟ ಮೊದಲೇನಪ್ಪ ಅಂದ್ರೆ ಶಾಂತಿ ಮಾಡೋದು ಒಂದು ದೃಷ್ಟಿ, ಒಂದು ಮಾತು, ಇವೆರಡು ಮೊದಲದ. ಅವನು ನೋಡ್ಕೊಂಡು ಕರುಣಾ ದೃಷ್ಟಿಯಿಂದ ನೋಡಬೇಕು, ಅಬ್ಗೋಬೇಕು, ಆಮೇಲೆ ಮಾತಾಡಬೇಕು. ಬರೀ ಮಾತಾಡ್ತಾನೆ ಹಿಡಂಗಿಲ್ಲ ತಿಳಂಗಿಲ್ಲ ಅಂದ್ರೆ ಏನು ಕೆಲಸ ಇಲ್ಲ. ಮೊದಲು ಅವನಿಗೆ ಅಪಗೋಬೇಕು ಶಿಷ್ಯನಿಗೆ. ಮನಸ ಸ್ವೀಕೃತ ಮಾಡಬೇಕು. ಅದು ಅರ್ಥ ಅಪ್ಗೊಳ್ದಿನ ಮನಸ ಅವನ ಸ್ವೀಕಾರ ಮಾಡಬೇಕು. ಶಿಷ್ಯ ಆಗಲಿಕ್ಕೆ ಯೋಗ್ಯ ಅದಾನೆ, ಇವ ನಾನು ಶಿಷ್ಯ ಅದಾನ, ಶಾಸ್ತ್ರ ಯೋಗ್ಯ ಶಿಷ್ಯ. ಶಿಷ್ಯ ಅದಾನ ಅಂತ ಗೊತ್ತಾಯಿತು ಅಂದ್ರೆ ಎಲ್ಲನೂ ಕೊಡ್ತಾನೆ. ಶಿಷ್ಯ ಅಂದರೆ ಪುತ್ರ, ತಂದೆ ಮಗನಿಗೆ ಎಲ್ಲ ಕೊಡ್ತಾನವ. ಕುಡಿಯಮಿರಲಿ ಹೋಗಲಿ ಕಡಿಬೀಳ್ತಾನೆ. ನಾ ಸತ್ತು ಬಳಕ ನಂದೆಲ್ಲ ಕಸಬಾರಿಗೆ ಝಾಡು ಸಹಿತ ಅವನಿಗೆ ಮುಟ್ಲೈತೆ ಬರಿತಾನೆ ನೋಡ್ರಿ. ಕುಡಿತಾನೆ ಹೊಡಿತಾನೆ, ಖರೆ ಏನು ಮಾಡ್ತಾನೆ, ನಂದೆಲ್ಲ ಮತ್ತಿಗೆ ನಂದೆಲ್ಲ ಮಸಿ ಅರಿವು ಸಹಿತ ಅವನಿಗೆ ಮುಟ್ಲಿ.
ಕೈಯಾಗ ಹಚ್ಕೊಳ್ಳಿ, ಮಾರಿಗರೆ ಬಳ್ಕೊಳ್ಳಿ, ಅವನು ಹಸಿಯರು ಅವನಿಗೆ ಬಿಟ್ಟದ್ದು. ಬರೀತಾನೆ ನೋಡಿ, ಎಷ್ಟು ಪ್ರೀತಿ ಅದ ಅವನಿಗೆ. ಮಗ ಅದಲ್ಲ, ಮಗ ಎಲ್ಲ ಕೊಡ್ತಾನೆ. ಹಂಗಿಲ್ಲಿ ಸ್ವೀಕೃತ ಪಾತ್ರೀಕೃತ ಶಬ್ದ ಭಾಳ ಮಹತ್ವದ ಅದು ಕಡಿತಕ್ಕೆ. ಸ್ವೀಕಾರ ಮಾಡಿ ಪಾತ್ರ ಮಾಡಿ ನಾವು ನಂದು ಎಲ್ಲದಕ್ಕೂ ಅವ ಯೋಗ್ಯ ನನಗೆ ಪಾತ್ರ ಅದನ. ನನ್ನ ಆಸ್ತಿ, ನನ್ನ ಪ್ರಮಾಣ, ನನ್ನ ಮಾತು, ನನ್ನ ಬ್ರಹ್ಮಾನುಭವ ಎಲ್ಲದಕ್ಕೂ ಪಾತ್ರ ಅದ. ನಾವು ಗುರುಗಳ ಉಪದೇಶ ಹೆಂಗದ ನೋಡ್ರಿ. ತಥಾ ವದಂತಂ, ಹಂಗೆ ಹೇಳ್ತಕ್ಕಂಥ ಶರಣಾಗತಂ ಸ್ವಂ ಅಂದ್ರೆ ತನಗೆ ಶರಣಾಗತ ಆಗಿರ್ತಕ್ಕಂಥ, ಹಂಗೆ ಮಾತಾಡತಕ್ಕಂಥ, ಮತ್ತು ಹೆಂಗೆ ಸಂಸಾರ ದಾವ ನಲತಾಪ ತಪ್ತಂ. ಹೌದಾ? ಹಂಗದ. ಯಾವುದೇ ವಸ್ತುವಿನ ಕಿಮ್ಮತ್ತು ಪರಿಸ್ಥಿತಿ ಮೇಲೆ ಇರ್ತದೆ. ಹೌದಾ? ಪರಿಸ್ಥಿತಿ ಮೇಲೆ ಇರ್ತದೆ. ಹೊಟ್ಟೆ ತುಂಬಿದವನಿಗೆ ಸಿಹಿ ಪದಾರ್ಥ ಅಷ್ಟು ಆನಂದ ಕೊಡಲಿಕ್ಕಿಲ್ಲ. ಹಸಿದವನಿಗೆ ಒಂದು ಕಟಿ ರೊಟ್ಟಿ ಕೊಟ್ಟರೆ ಅದು ಆನಂದ ಪಡ್ತದೆ. ಪರಿಸ್ಥಿತಿ ಅಷ್ಟು ಅಂತರ ಅದ ನೋಡ್ರಿ. ರೊಟ್ಟಿ, ಒಣ ರೊಟ್ಟಿಯಲ್ಲಿ, ಹೋಳಿಗೆಯಲ್ಲಿ ಪರಿಸ್ಥಿತಿ ಬದಲದ. ಅಲ್ಲಿ ಹಸಿವೆ ಅದ, ಅದು ಆ ರೊಟ್ಟಿ ಆನಂದ ಕೊಡ್ತದೆ. ಹೊಟ್ಟೆ ತುಂಬಿದವನಿಗೆ ಹೋಳಿಗೆನೂ ಆನಂದ ಕೊಡೋಂಗಿಲ್ಲ. ಉಪದೇಶನೂ ಹಾಗೆ ಅದ. ನಮ್ಮ ತಾಪದಿಂದ ತಪ್ಪಾಗಿ ಬಂದಿರಬೇಕು. ಹೌದಲ್ಲ? ಏನು ನಮಗೇನು ಆರಾಮಿದ್ದೀವಿ. ನಮಗೆ ಬ್ರಹ್ಮಜ್ಞಾನ ಉಪದೇಶ ಕೊಟ್ಟರೆ ಅಲ್ಲ, ಅದು ಓವರ್ ಹೆಡ್ ಅಂತ. ಅದು ಮ್ಯಾಲೆ ಇದು ಅವನಿಗೇನು ಹಂಗೆ ಸ್ಪರ್ಶನೇ ಆಗೋದಿಲ್ಲ. ಅವನಿಗೆ ಹೆಂಗಿರಬೇಕು ಹೇಳಿದ್ರು ಅವರು. ಸಂಸಾರ ದಾವ ನಲ ತಪ್ತಂ ತಾಪ ತಪ್ತಂ. ಬೆಂಕಿಯಾಗಿ 2-3 ಥರ ಬೆಂಕಿ ಇರ್ತಾವೆ. ಅದರಲ್ಲಿ ಬಿಡಿಗೆ ಹಚ್ಚೋದು ಬೆಂಕಿನೇ ಅದ, ಒಲೆಯಾಗಿರೋದು ಬೆಂಕಿನೇ ಅದ. ಹೌದಲ್ಲ? ಗುಡ್ಡಕ್ಕೆ ಹತ್ತೋದು ಬೆಂಕಿನೇ ಅದ. ಇದು ಆರ್ತದೆ. ಸೇದು ಮಾಡ್ತಾರೆ, ಮಾಡಿ ಉಳಿತಾರೆ, ಆರ್ತದೆ ಬಿಡಿ. ಒಲಿದು ಆಟ ಆರಂಗಿಲ್ಲ. ಅದಕ್ಕೆ ಮ್ಯಾಲೆ ನೀರು ಹಾಕ್ಬೇಕು. ಅದಕ್ಕೆ ಉಪ್ಪು ಅಂದ್ರೆ ಆರ್ತದೆ ಅಂದ್ರೆ ಇದು ಆರ್ತದೆ. ಅಡವಿಗೆ ಹತ್ತಿದ್ರೆ ಉಪ್ಪು ಹಂಗೆ ಊದ್ತಿರಿದ ಆರ್ತದಲ್ಲ, ಹಂಗೆ ಉಪ್ಪು ಗಾಳಿ ಊದ್ದ ಮತ್ತಿಟ್ಟು ಹೆಚ್ಚಾಕದದು. ಅಡವಿ ಉರಿಯುತ್ತಾರೆ, ಗಾಳಿ ಬಿಡಬಾರ್ದ್ರಿ. ಗಾಳಿ ಅಟ್ಟೆ ಉರಿತಾರೆ, ಗಾಳಿ ಬಿಡ್ತು ಅವನೇ ಸಮಾಪ್ತಿ ಆಕ. ಇದು ಹೆಂಗದ? ದಾವಾನಲ ತಪ್ತಂ. ಇಲ್ಲಿ ಎಲ್ಲಿ ಇಲ್ಲ, ಪೂರ ಹತ್ತಿದ ಬೆಂಕಿ. ಪೂರ ಅಂದರೆ ಕಾಯ ವಾಚ ಮನಸ ಪೂರ ಇರುವುದೇ 3 ಅದಾವೆ ಇಲ್ಲಿ. ದಾವಾನಲ ತಪ್ತಂ. ವಾಣಿಯಿಂದ ದುಃಖ, ಶರೀರದಿಂದ ದುಃಖ, ಮಾನಸಿಕ ದುಃಖ, ಸಮಸ್ತ ದುಃಖದ ನಿನಗೆ. ಯಾಕೆ? ಆರಿಸಬಾರದ ಬೆಂಕಿಗೆ ದಾವಾನಲ ಅಂತಾರೆ. ಆರ್ಸಕ್ಕೆ ಬರೋಂಗಿಲ್ಲ. ಮಳೆನೇ ಆರಿಸ್ಬೇಕು, ಅದಕ್ಕೆ ಮತ್ತೊಂದು ಗತಿ ಇಲ್ಲ. ಯಾರು ಹಿಂಗೆ ನೀರು ಹೊಡೆದ್ರೆ ಹೋಗೋದಿಲ್ಲ. ಅದಕ್ಕೆ ಅದೇ ಆರಿಸ್ಬೇಕು. ದನ ಸುರಿತಂದ್ರೆ ಆರ್ತದೆ. ಈ ಕಡೆ ನೀರು ಹೊಡೆದು ಆ ಕಡೆ ಹತ್ತದ, ಆ ಕಡೆ ನೀರು ಹೊಡೆದು ಈ ಕಡೆ ಹತ್ತದ. ಹಾಗೆ ಸದ್ಗುರುವೇ ಈ ನನಗೆ ಕಾಯ ವಾಚ ಮನಸ್ಸ ಸಂಪೂರ್ಣ ತಾಪ ತಪ್ತನಾಗಿದ್ದೀನಿ. ಇದು ನಿನ್ನ ಬಿಟ್ಟು ಯಾರೂ ಆರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಏನು ಮಾಡು, ಇದು ಆರಿಸಬೇಕಂದ್ರೆ ಮಳೆ ಸುರಿಬೇಕು, ನಿಂದ ಕರುಣಾ ದೃಷ್ಟಿ ಸುರಿಬೇಕು. ಆ ಕರುಣಾ ದೃಷ್ಟಿ ರೂಪ ವೃಷ್ಟಿ ಬಿತ್ತು ಅಂತಂದರೆ ನನ್ನ ದಾವಾನ ತಪ್ತ ಎಲ್ಲ ಶಾಂತ ಆಗ್ತದೆ. ಅದಕ್ಕೆ ಏನು ಮಾಡು ಅಂತ ಕೇಳಿ, ಹೇ ಗುರುನಾಥ, ಕಾರುಣ್ಯ ರಸಾದ್ರ ದೃಷ್ಟಿಯ ನಿರೀಕ್ಷೆ. ನೋಡ್ತಾರೆ, ದೃಷ್ಟಿ ಕರುಣೆ ಇರಬೇಕು. ಕಣ್ಣ ನಿಮ್ಮ ಮನಸ್ಸನ್ನು ಹೇಳ್ತಕ್ಕಂಥದ್ದು ಅದ. ಇಲ್ಲಿಂದೇ ಎಲ್ಲ ಹೇಳ್ತಾ, ಇಲ್ಲಿದೆಲ್ಲ ಹೇಳ್ತಾ, ಹೇಳೋ ಜರೂರತನೇ ಇಲ್ಲ. ಅದ ಕಣ್ಣು ಹೇಳ್ತದ, ಇವನ ಲಕ್ಷ್ಯ ಅದ ಇಲ್ಲ ಹೇಳ್ತದೆ, ಇವನಿಗೆ ಕರುಣ ಅದ ಇಲ್ಲ.
ಇವನಿಗೆ ಆನಂದದ ದುಃಖದ ಕಣ್ಣು ಹೇಳ್ತದೆ, ನಿಜಗುಂಡು ಬರ್ದಾರ. ಅದಕ್ಕೆ ನಿಜ ಕರುಣರಸದ ಕೂಡಿ ಒರಿವ ಕಟಾಕ್ಷದ. ದುಃಖ ಆಯಿತು ಅಂದ್ರೆ ಕಣ್ಣ ನೀರು ಇಲ್ಲಿದ್ದು ಬರ್ತಾವಂತಾರೆ. ನಿಜಗುಂಡು ಇದರ ಬರ್ದಾರ ಯೋಗ ಪ್ರತಿಮಾ ಸ್ಥಳದಾಗ. ಎರಡು ಕೆರೆ ಅದಾವ್ರಿ ಕಣ್ಣಾಗ, ಎರಡು, ಒಂದು ಬಿಸಿ ನೀರಿನ ಕೆರೆ ಅದ, ಒಂದು ತಣ್ಣೀರಿನ ಕೆರೆ ಅದ. ಅದಕ್ಕೆ ಕರುಣಾ ದೃಷ್ಟಿ ಅಂತಾರೆ ಅವರು. ಇಲ್ಲಿ ಎರಡು ಅದಾವ. ದುಃಖ ಆಯಿತು ಅಂದ್ರೆ ಕಣ್ಣ ನೀರು ಈ ಕಡೆಗೆ ಬರ್ತವೆ, ಈ ಕಡೆ ನೋಡ್ರಿ. ಅವ್ರು ಬೆಚ್ಚಗಿರ್ತಾವ್ರೆ, ಅವ್ರು ನೋಡಿ ಬೆಚ್ಚಗಿರ್ತಾವೆ. ಭಾಳ ಆನಂದ ನಗ್ತಾರೆ ನೋಡ. ನಕ್ಕಾಲಕ್ಕೆ ಈ ಕಡೆ ಬರೋಂಗಿಲ್ಲ, ಈ ಕಡೆ ಬರ್ತಾವೆ ನೀರು. ನಕ್ಕು ಇರ್ತಾರೆ ನೋಡಿ, ಕಣ್ಣ ನೀರು ಬರೋಂಗಿಲ್ಲ. ಈ ಕಡೆ ಅಲ್ಲಿಕೆ ಹಚ್ಚಿ ಥಂಡಗಿರ್ತಾವೆ. ಕಣ್ಣು ಎಂಥದ್ದು ಕೆರೆ ಅದ, ಇಲ್ಲಿ ಬಿಸಿ ನೀರು ತಣ್ಣೀರು ಎಡ್ಡು ಅದಾವೆ, ಅಡ್ಡು. ಹೇ ಗುರುವೇ, ನಿಂದು ಈ ಕಡೆ ಬರಲಿ ನೀರ, ಈ ಕಡೆ ಬೇಡ. ಕರುಣ ರಸದ ಕೂಡಿ ಒರಿವ ಕಟಾಕ್ಷ. ಅದಕ್ಕೆ ಹೇಳಿದ್ರು ಅವರು ಕಾರುಣ್ಯ ಏನಪ್ಪ ಅಂತ ಕೇಳಿ ದೃಷ್ಟಿಯ ನಿರೀಕ್ಷೆ. ಹೌದಾ? ಈ ಕ್ಷಣ, ಪರೀಕ್ಷಣ, ನಿರೀಕ್ಷಣ, 3 ಶಬ್ದ ಅದಾವೆ. ಈ ಕ್ಷಣ ನೋಡ್ತಾನೆ. ಇನ್ನು ದಾರೆ ಹೋಗ್ತೇವಲ್ಲ ನಾವು, ದಾರೆ ಸೈಕಲ್ ಮಕ್ಕಳು ಕೂತು ಹೋಗ್ತೇವೆ, ನೋಡ್ತೇವೆ ಈ ಕ್ಷಣ. ನಾವು ಪರೀಕ್ಷಣನೂ ಮಾಡೋಂಗಿಲ್ಲ, ನಿರೀಕ್ಷಣನೂ ಮಾಡೋಂಗಿಲ್ಲ, ಈ ಕ್ಷಣ. ಹೌದಾ? ಎರಡನೇದು ಇದು ಏನು, ಗಂಡು ಹೆಣ್ಣು, ಕತ್ತಿನೋ ಏನು ಕುದುರೆನೋ, ಎಮ್ಮೆ ಆನೋ, ಸ್ವಲ್ಪ ಪರೀಕ್ಷಣ. ಬಾಹ್ಯ ದೃಷ್ಟಿಯಲ್ಲಿ ಪರೀಕ್ಷಣ. ಹೌದಲ್ಲ? ನಿರೀಕ್ಷಣ ಅಂತರದೃಷ್ಟಿ. ಪ್ರತಿಯೊಂದು ತಪಾಸ್ ಮಾಡ್ತಾನೆ ನಿರೀಕ್ಷಣ. ನೀವು ಹೋಗಿರಬೇಕು ನಿರೀಕ್ಷಣ ಬಂಗಲಾ, ಅದ ಗೊತ್ತಾ ಇಲ್ಲ? ನಿರೀಕ್ಷಣ ಬಂಗಲ ಅಡವ್ಯಾಗ ಇರ್ತಾವೆ. ನಿರೀಕ್ಷಣ ಬಂಗಲ, ಪ್ರವಾಸಿ ಬಂಗ್ಲಾ ಬೇರೆ ಇದೆ. ಅದಕ್ಕೆ ಸಂಬಂಧ ಬರ್ತಾರೆ, ಇರ್ತಾರೆ, ಇದ್ದಟ್ಟು ಹೊಲಸು ಮಾಡಿ ಹೋಗ್ತಾರೋ. ಪ್ರವಾಸಿ ಬಂಗ್ಲಾ ಇರ್ತಾವೆ, ಅವೇನಿಲ್ಲ. ಇದು ನಿರೀಕ್ಷಣ ಅಂದ್ರೆ ಹಾಗಲ್ಲ. ಅದು ನಿರೀಕ್ಷಣೆ ಮಾಡೋಕ್ಕೆ ಬಂಗಲ್ಲ. ಇವ ಆಫೀಸರ್ ಹೋಗಿ ಪ್ರತಿಯೊಂದು ನೋಡ್ಬೇಕವ. ಇಲ್ಲಿ ಎಷ್ಟು ಗಿಡ ಅದಾವೆ, ಎಷ್ಟು ಅದಾವೆ, ಎಷ್ಟು ಹಣ್ಣು ಅದಾವೆ, ಎಷ್ಟು ಎಲ್ಲ ನೋಡ್ತಾನವ. ಮಣ್ಣು ಐತಿ ಪರೀಕ್ಷೆ ಮಾಡಿ ಬರ್ತಾನ. ಅದಕ್ಕೆ ನಿರೀಕ್ಷಣ. ಪರೀಕ್ಷಣ ಬೇರೆ, ಈ ಕ್ಷಣ ಬೇರೆ, ಪರೀಕ್ಷಣ ಬೇರೆ, ನಿರೀಕ್ಷಣ ಬೇರೆ. ನಿರೀಕ್ಷಣ ಅಂದರೆ ಇಂಚಿಂಚು ಪ್ರತಿಯೊಂದು ಪರೀಕ್ಷೆ ಮಾಡ್ತಕ್ಕಂಥವು. ಹೇ ಸದ್ಗುರುನಾಥ, ನೀನು ನನಗೆ ಸ್ವಲ್ಪ ನಿರೀಕ್ಷಣೆ ಮಾಡು. ಹೌದಾ? ಫೋಟೋ ತೆಗೆದು ಬೇರೆ, ಕೈ ಹೆಚ್ಚು ಮುಟ್ಟೋದು ಬೇರೆ, ಈ ಅಕ್ಷರ ತೆಗೆದು ಬೇರೆ. ಅಕ್ಷರ ನಿರೀಕ್ಷಣೆ ಅದು. ಫೋಟೋ ತೆಗೆದು ಪರೀಕ್ಷೆ ರೀ, ಕೈ ಹಚ್ಚಿ ಬರೋಬೇಡ ಹೋಗಿ. ನಿರೀಕ್ಷಣೆ ಮಾಡಿದಕ್ರೆ ಎಲ್ಲ ಗೊತ್ತಾಗ್ತದೆ. ಅಕ್ಷರ ಬಂದರೆ ಎಲ್ಲ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗಿಲ್ಲ. ಹೇ ಸದ್ಗುರು, ನೀ ಎಂಥ ಇದ್ದೀಯಪ್ಪ, ಬರೀ ಹಾಗೆ ನೋಡಬೇಡ, ಮ್ಯಾಲೆ ನೋಡಿ ಕಳಿಸ್ಬೇಡ. ನಂದು ಅಕ್ಷರ ತೆಗಿ ಪೂರ ನಾ ಏನಿದ್ದೀನಿ ಏನಿಲ್ಲ, ನನಗೆ ಎಷ್ಟು ಕಷ್ಟದ, ಏನು ಕಷ್ಟದ, ಏನು ನಂಬೀನಿ, ಇವೆಲ್ಲ ಏನಪ್ಪ ನಿರೀಕ್ಷಣ ಏನಪ್ಪ ಅಂತ ಕೇಳಿದ್ರೆ ಅವ್ರ ಹತ್ತವರು ಕಾರುಣ್ಯ ದೃಷ್ಟಿಯ ನಿರೀಕ್ಷೆ. ಕಾರುಣ್ಯ ರಸಾದ್ರ ದೃಷ್ಟಿಯ. ಅದರ ರಸಾದ್ರ ದೃಷ್ಟಿ ಅದರ ಇರಬೇಕು. ಅಂದ್ರನ್ನ ಹಾಕೋದು. ಡಿಸೈಲ್ ಜೊತೆ ಥೋಡೆ ಮೊಬೈಲ್ನೂ ಹಾಕಬೇಕು. ಭಾಳ ಇರೋಂಗಿಲ್ಲ, ಸ್ವಲ್ಪರೇ ಇರ್ತದೆ. ಇಲ್ಲಕ್ಕೆ ಜಾಮ್ ಹಾಕವು ಗಾಡಿ. ಹಾಗೆ ನಿಂದು ಪರೀಕ್ಷಣ ನಿರೀಕ್ಷಣ ಜೊತೆಗೆ ಏನಪ್ಪ ಸ್ವಲ್ಪ ಕರುಣಾದಿಟ್ಟು ಮೊಬೈಲು ಹಾಕೋದಕ್ಕೆ ಸುರಕ್ಷಿತ ಇರ್ತದೆ ಗಾಡಿ. ಇಲ್ಲಾಂದ್ರೆ ಓಡಿಸ್ದ ಕರೆ ಜಾಮ್ ಹಾಕವು. ಹಾಗೇನಪ್ಪ ಅಂತ ಕೇಳಿದರೆ ಅತ್ಯಂತ ನಿರೀಕ್ಷಣೆ ಮಾಡು, ನಂದೆಲ್ಲನೂ ನಿರೀಕ್ಷಣೆ ಮಾಡು. ಅದು ಹೆಂಗೆ? ಕರುಣೆಯಿಂದ, ಕರುಣಾ ದೃಷ್ಟಿಯಿಂದ ನಿರೀಕ್ಷಣೆ ಮಾಡಿದೆಪ್ಪ ಅಂತ ಕೇಳಿದರೆ ಏನು ಮಾಡು? ಅಭೀತಿಂ ಸಹಸಾ ಮಹಾತ್ಮ ದದ್ಯಾತ್. ಹೇ ಮಹಾತ್ಮ, ಇಲ್ಲಿ ಗುರುವೇ ಅಂತ ಬರೀಬೇಕಾಯ್ತು, ಬರೆದಿಲ್ಲ.
ಮಹಾನ್ ಆತ್ಮ ಮಹಾತ್ಮ. ಸರ್ವಂ ಖಲ್ವಿದಂ ಬ್ರಹ್ಮ ದೃಷ್ಟಿಯಿಂದ ಕೂಡಿಕೊಂಡಿರ್ತಕ್ಕಂಥ ಹೇ ಗುರುನಾಥ, ನನ್ನನ್ನು ಕರುಣಾ ದೃಷ್ಟಿಯಿಂದ ಅವಲೋಕನ ಮಾಡಿ ನನ್ನ ತ್ರಿವಿಧ ತಾಪಗಳನ್ನು ಪರಿಹರಿಸಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತ ಶಿಷ್ಯ ಏನಪ್ಪ ಅಂತ ಕೇಳಿದರೆ ಪ್ರಾರ್ಥನೆ ಸವನಯವಾಗಿ ಮಾಡ್ತಾನೆ. ಅದಕ್ಕೇನಪ್ಪ ಅಂದ್ರೆ ಸದ್ಗುರು ಮೇಲೆ ಬಹಳ ಪ್ರೀತಿ ಕೂಡಿಕೊಂಡಿರ್ತಕ್ಕಂಥ ಶಿಷ್ಯ ಏನಪ್ಪ ಅಂತ ಕೇಳಿದರೆ ಅವರಿಗೆ ಪ್ರಶ್ನೆ ಮಾಡ್ಯಾನೆ. ಅವರಲ್ಲಿ ಅತ್ಯಂತ ನಿಷ್ಠೆಯಿಂದ ಕೂಡಿಕೊಂಡಾನೆ. ಆಮೇಲಪ್ಪ ಅಂತ ಕೇಳಿದ್ರೆ ಭಯಭಕ್ತಿ ಅದಾನೆ, ಅನುಕೂಲ ಅದ. ನಿಜಗುಣ ಬರೆದು ಪ್ರತಿಕೂಲನೂ ಅಭಿಮಾನಿ ಮತಿಹೀನನು ಅಸ್ಥಿರನು ಅತಿಮೂರ್ಖನು ಉರುತರ ಪಿಸುಣನು ಇವ ಶಿಷ್ಯ ಅಲ್ಲ. ಹಿಂಗಿರಬಾರ್ದು ಶಿಷ್ಯ. ಹೆಂಗಪ್ಪ ಅಂದ್ರೆ ಪ್ರತಿಕೂಲನು, ಅನುಕೂಲ ಇರೋಂಗಿಲ್ಲ, ಪ್ರತಿಕೂಲ ಇರ್ತಾರೆ. ಪ್ರತಿಕೂಲ ಅನುಕೂಲ ಅಂದ್ರೆ ಏನು ರೀ? ಅವರ ಮಾತನ್ನು ತ್ರಿವಿಧ ಕರಣದಿಂದ ಒಪ್ಪಿಕೊಳ್ಳೋನಿಗೆ ಅನುಕೂಲ ಅಂತ. ಹೌದಾ? ಅನುಕೂಲ ಅಂತ. ಅವರ ಮಾತ ಅದು ವೇದ ಅಂತ ನಂಬಿದವರು. ಗುರುವಚನವೇ ಶ್ರುತಿ, ಗುರುವಚನವೇ ಶ್ರುತಿ, ಗುರುವಚನವೇ ಸರ್ವ ವಿನಿಯಳೆ ಅಂತ. ಶ್ರುತಿ ಅಂದ್ರೆ ಏನು ರೀ? ಯಾವುದನ್ನು ಮೀರಲಿಕ್ಕೆ ಬರೋಂಗಿಲ್ಲ, ಅದಕ್ಕೆ ಶ್ರುತಿ ಅಂತ. ಗುರುವಚನ ಅಂದ್ರೆ ಹಂಗೆ ನಂಬಿರ್ತಕ್ಕಂಥ ಶಿಷ್ಯ ಇರ್ತಾನಪ್ಪ ಅಂದ್ರೆ ಅಂಥವನ ಮೇಲೆ ಅನಾಯಾಸ ಸದ್ಗುರುವಿನ ಕರುಣ ಆಗ್ತದೆ ರೀ, ಆಗ್ತದೆ. ಎಲ್ಲಿ ತಂಪು ಜಾಸ್ತಿ ಅದ ಅಲ್ಲಿ ಮಳೆ ಆಗ್ತದೆ, ಸ್ವಾಭಾವಿಕ ಅದು. ಹಾಗೆ ಇದು ಅನುಕೂಲ, ಇದು ಗುರುವಿನ ತಂಪು ಮಾಡತಕ್ಕಂಥ ವ್ಯಕ್ತಿ. ಅದು ಎಲ್ಲದಿಂದ ಕಾಯ ವಾಚ ಮನಸ್ಸ ಎಲ್ಲದರಿಂದ ಅನುಕೂಲ, ಮತ್ತೊಂದು ಏನಿಲ್ಲ ಅಂತ. ಏನಪ್ಪ ಅಂದ್ರೆ ಶಿಷ್ಯ ಅವ ಪ್ರಶ್ನೆ ಮಾಡಿದ ಗುರುಗಳು ಏನಪ್ಪ ಅಂದ್ರೆ ಕೃಪಾ ಮಾಡ್ತಾರೆ, ಮಾಡೇ ಮಾಡ್ತಾರೆ, ಪ್ರಶ್ನೆ ಇಲ್ಲ. ವಿದ್ವಾನ್ ಸತಸ್ಮೈ ಉಪಸತ್ತಿ ಮೀಯುಷೆ ಮುಮುಕ್ಷವೇ ಸಾಧು ಯಥೋಕ್ತಕಾರಿಣೆ ಪ್ರಶಾಂತ ಚಿತ್ತಾಯ ಶಮನ್ವಿತಾಯ ತತ್ವೋಪದೇಶಂ ಕೃಪಯ ಕುರ್ಯ. ನೋಡ್ರಿ, ಸ್ವೀಕಾರ ಮಾಡ್ರೆ ಕೃಪಾ ಮಾಡಬೇಕು ಅವ್ರಿಗೆ. ಕೃಪಯ ಕುರ್ಯ. ಕೃಪಾ ಅನ್ನೋದು ಕೃಪಾನು ಶಬ್ದ ಇಷ್ಟು ವಿಚಿತ್ರ ಅದ ರೀ. ಅಲ್ಲಿ ಅಹಂ ಇರೋಂಗಿಲ್ಲ, ಇಲ್ಲ, ಅಲ್ಲಿ ಅಹಂ ಇರೋಂಗಿಲ್ಲ, ಅದಕ್ಕೆ ಕೃಪಾ ಅಂತ. ಎಲ್ಲಿ ನಾ ಹೇಳ್ತೀನಿ ಅನ್ನೋದಿತ್ತಂದ್ರೆ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಸದಾ ಗುರು ಸನ್ನಿಧಿಯಲ್ಲಿ ಇರಬೇಕು ಅಂತ ಶಿಷ್ಯನಿಗಂತ. ಅವನ ಹೆಸರದ ಅಂತ್ಯವಾಸಿ. ಅಂತ್ಯ ಅಂದರೆ ಸತ್ತ ಬಳಕ ಬರೋವಲ್ಲ. ಅಂತ್ಯ ಮುಗಿತಂದ್ರೆ ಅವಾಗ ಸಮಾಧಿಗೆ ಬರ್ತಾರೆ ನೋಡ್ರಿ, ಅವ ಅಂತ್ಯವಾಸಿ ಅಲ್ಲ. ಅಂತ್ಯ ಅಂದರೆ ಸಮೀಪ, ಸದಾ ಗುರುಗಳ ಸಮೀಪ ಇರಬೇಕು. ಅವನಿಗೆ ಅಂತ್ಯವಾಸಿ ಅಂತ ಹೆಸರದ. ಅವ ಅಂತ್ಯವಾಸಿ ಇದ್ದವನ ಮೇಲೆ ಕೃಪಾ ಯಾವಾಗ ಹಾಕದ ಗುರುಗಳಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಕೃಪಾ ಮಾಡ್ಬೇಕಂತ ಮಾಡೋಂಗೂ ಇಲ್ಲ ಅವರು, ಮಾಡಬಾರ್ದು ಅಂತಿಲ್ಲ, ಅದು ತಾನಾಗಿ ಹಾಕದೆ ಕೃಪಾ. ಅದಕ್ಕೆ ಹೇಳ್ತಾರೆ ಪ್ರೇಮ್ ಕಿಯಾ ನಹಿ ಜಾತಾ ಹೈ ಪ್ರೇಮ್ ಹೋ ಜಾತಾ ಹೈ. ಪ್ರೇಮ ಮಾಡೋಕ್ಕೆ ಬರೋಂಗಿಲ್ಲ ರೀ. ಹೆಂಗೆ ಹಾಕೋದೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ನೋಡ್ತಿರಲ್ಲ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ರಂತ ಕೈಯಂದು ಏನೋ ಪೆನ್ ಬಿತ್ತಂತ ಕೊಟ್ರಂತ ಪ್ರೇಮ ಆಯಿತು. ತೋರಿಸ್ತಾರೆ, ಚೆನ್ನಾಗಿ ತೋರಿಸ್ತಾರೆ, ಹೆಂಗಾಯ್ತೋ ಗೊತ್ತಿಲ್ಲ. ಹಂಗೆ ಶಿಷ್ಯನ ಮೇಲೆ ಗುರು ಕೃಪಾ ಯಾವಾಗ ಹಾಕೋದು ಗುರುವಿಗೆ ಗೊತ್ತಿರೋಂಗಿಲ್ಲ. ಅದು ಗೊತ್ತಿರೋಂಗಿಲ್ಲ. ಅದಕ್ಕೆ ಅಂತಾರೋ ಸದಾ ಸಮೀಪಕ್ಕೆ ಇರಬೇಕು. ಯಾವಾಗ ಕೃಪಾ ಹಾಕೋದು, ಯಾವಾಗ ಅವರು ಉದ್ಧಾರ ಹಾಕೋದು. ಮಾಡ್ದವ ಸೇವಾ ಮಾಡೋ ಎಲ್ಲೇ ಹೋಗ್ತಾನೆ, ಯಾವಾರ ಬರ್ತಾನೆ, ಆಮೇಲೆ ಕೃಪಾ ಹಾಕೋದು. ಹಿಂಗೆಷ್ಟು ಆಗ್ಯಾವ. ಶಿಷ್ಯ ಕೊಡ್ಬೇಕು, ಆ ವಿದ್ಯೆಲ್ಲ ಮತ್ತೆ ಬಂದು ನೋಡಿ ಅಲ್ಲೇ ಕುಂತ. ಅದಕ್ಕೆ ಅಂತಾರೆ ಸದಾ ಸದ್ಗುರು ಸಮೀಪದಲ್ಲಿ ಇರಬೇಕು, ಕೃಪಾ ಪಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವ್ರ ಮಾತು ಹೇಳ್ತಾರೆ. ಅದಕ್ಕೆ ಅಂತಪ್ಪ ವಿದ್ವಾನ್ ಸ ವಿದ್ವಾನ್, ಆ ಸದ್ಗುರು, ತಸ್ಮೈ ಅವನಿಗೆ, ಯಾರಿಗೆ? ಉಪಸತ್ತಿ ಮೀಯುಷೆ, ಸಮೀಪದಲ್ಲಿ ಬಂದು ಸೇವೆಯನ್ನು ಮಾಡಿ ಉದ್ಧಾರ ಆಗಬೇಕಂತ ಈ ವಿಷಯ ಇಚ್ಛೆ ಉಳ್ಳವನಿಗೆ
ಯಾರು ಅವ ಅಂತ ಕೇಳಿದ್ರೆ ಪ್ರಶಾಂತ ಚಿತ್ತಾಯ. ಆಮೇಲೆ ಶಮನ್ವಿತಾಯ ಪ್ರಶಾಂತ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಗೀತಾದಾಗ ಹೇಳ್ತಾರೆ. ಯಾರ ಚಿತ್ತ ನಿಸ್ತರಂಗ ಸಮುದ್ರದಂತೆ ಅದ, ಸಮಸ್ತ ಸಂಸಾರದ ಅಪೇಕ್ಷೆಗಳನ್ನು ಬಿಟ್ಟಾವ ಇಲ್ಲ, ಅದಲ್ಲ ಸಂಕಲ್ಪವೆಂಬ ವಾಸನೆ ಗಾಳಿನೇ ಎಲ್ಲಿ ಇಲ್ಲ ಆ ಅಂತಃಕರಣ ಮೇಲೆ, ಅಂಥ ಪ್ರಶಾಂತ ಚಿತ್ತಾಯ. ಅದು ಹೆಂಗಾಯ್ತು ಅವನಿಗೆ? ಶಮನ್ವಿತಾಯ. ಶಮ ದಮ ತಿತಿಕ್ಷ ಆದಿ ಇವು ನಾಲ್ಕನ್ನು ಸಾಧಿಸಿರ್ತಕ್ಕಂಥ ಆ ಪ್ರಶಾಂತ ಚಿತ್ತಾಯ ಏನಪ್ಪ ಅಂದರೆ ಯಾರವ? ಮುಮುಕ್ಷವೇ ಅಂತ ಮುಕ್ತಿಯನ್ನು ಅಪೇಕ್ಷೆ ಮಾಡುವವನಿಗೆ. ಯಾರವ? ಸಾಧು ಯಥೋಕ್ತ ಕಾರಿಣೆ. ಸಾಧು 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 ಅಂದರೆ ಕೆಂಪಲ್ಲ, ಬಟ್ಟೆ ಹಾಕಿದವಲ್ಲ. ನೋಡ್ರಿ ಎಷ್ಟು ಸಾಧು ಪ್ರಾಣಿ ಅದ ರೀ. ಒದಂಗಿಲ್ಲ ಆಕಳ, ಕಾಲು ಎತ್ತಂಗಿಲ್ಲ, ಒಳ್ಳೆ ಸುಮ್ಮ ಕುಂತದಕ್ಕೆ ಭಾಳ ಸಾಧು ಪ್ರಾಣಿ ಅದ. ಏನೋ ಮಾಡಂಗಿಲ್ಲ ಸಾಧು ಪ್ರಾಣಿ. ಹೌದಲ್ಲ? ಮಹಾತ್ಮರಂತ್ಯಾಗ ಹುಲಿನೂ ಸಾಧು ಆಗ್ತಾವ, ಆಯ್ತಾ? ಹುಲಿನೂ ಸಾಧು ಆಗ್ತಾವ. ಅದು ಸಾಧು ಪ್ರಾಣಿ. ಶಿವದದು ಹಿಂಸಕದು, ಪರಂತು ಅವರ ಸಾಧು ಸಾಧು ಆಗ್ತದೆ. ಸಾಧು ಸಾಧು ಅಂದ್ರೆ ಶಾಂತ. ಅದಕ್ಕಂದ್ರೆ ಅವರು ಸಾಧು ಯಥೋಕ್ತ ಕಾರಿಣೆ. ಯಥೋಕ್ತ ವೇದಗಳಲ್ಲಿ ಶಾಸ್ತ್ರದಲ್ಲಿ ಗುರು ಹೇಳಿದಂತೆ ನಡೆಯತಕ್ಕಂತಹ ಸಾಧು ಸಮಾಧಾನ ಆಗಿರ್ತಕ್ಕಂಥ ಮುಮುಕ್ಷುವಿಗೆ ಏನು ಮಾಡಬೇಕು? ಶಾಸ್ತ್ರ ತತ್ವೋಪದೇಶಂ ಕುರ್ಯಾತ್. ತತ್ವೋಪದೇಶ ಮಾಡಿ ಯಾರು? ಇಂಥವನಿಗೆ ಸಾಧು ಕಾರಿಣೆ ಸಮನ್ವಿತಾಯ ಪ್ರಶಾಂತ ಚಿತ್ತಾಯ ಅಂಥವನಿಗೇನಪ್ಪ ಅಂತಂದ್ರೆ ಏನು ಮಾಡಬೇಕು? ತತ್ವೋಪದೇಶಂ ಕುರ್ಯಾತ್. ಅವನಿಗೆ ತತ್ವ ಉಪದೇಶ ಮಾಡಬೇಕು. ಅದು ಹೆಂಗೆ ಮಾಡಬೇಕು? ಅದು ಹೇಳಿದ್ರು ಅವರು. ಹೆಂಗೆ ಮಾಡಬೇಕು ಅಂದ್ರೆ ಕೃಪಯ ಏವ ಕುರ್ಯಾತ್. ಹೌದಲ್ಲ? ಕೃಪಯ. ಮಾಸ್ತರ ಶಾಲ್ಯಾಗ ಓದಿಸ್ತಾನೆ, ಕೃಪಾ ಮಾಡಂಗಿಲ್ಲ. ಟ್ಯೂಷನ್ದಾಗ ಕೃಪಾ ಮಾಡ್ತಾನೆ ನೋಡ್ರಿ ಹೆಂಗದ. ಶಾಲ್ಯಾಗ ಓದಿಸ್ತಾ ಕೃಪಾ ಇಲ್ಲ, ಪಾಸಾಗಲಿಕ್ಕೆ ಬಿಡಲಿಕ್ಕೆ. ಐ ಡ್ಯೂಟಿ ಐ ವಿಲ್ ಡೂ ಮೈ ಡ್ಯೂಟಿ. ಇಲ್ಲಿ ಮನೆಗೆ ಟ್ಯೂಷನ್ ಫೇಲ್ ಆದ್ರೆ ಮುಂದೆ ಯಾರು ಬರೋಂಗಿಲ್ಲ, ಎಲ್ಲರೂ ಪಾಸ್ ಆಗ್ಬೇಕು. ಇದು ಕೃಪಾ ನೋಡ್ರಿ ಹೆಂಗದ. ಟ್ಯೂಷನ್ದಾಗ ಕೃಪಾ ಮಾಡ್ತಾನೆ, ಶಾಲೆಗೆ ಹೇಳ್ತಾನೆ ಕೃಪಾ ಇಲ್ಲ. ನನ್ನ ಕೆಲಸ ನಾನು ಮಾಡೀನಿ, ಪಗಾರ ಬಂದು ಬರ್ತಾನೆ. ಪಾಸ್ ಆಗಲಿಕ್ಕೆ ಫೇಲ್ ಆಗಲಿಕ್ಕೆ ಶಾಲೆ ಹೆಸರು ಕೆಡ್ತಾನೆ, ನಂದೇನು ಹೋಗ್ತದೆ. ಇಲ್ಲಿ ನಂದು ಕೆಡ್ತದ. ಟ್ಯೂಷನ್ದಾಗ ಕೃಪಾ ಅದ, ಶಾಲೆ ಕೃಪಾ ಇಲ್ಲ. ಅದಕ್ಕಿಲ್ಲ ಅಂತಾರು ಇಲ್ಲಿ ಕೃಪಯಾ ಸದ್ಗುರು ಅಂತಾರೆ. ಧನ್ಯ ಆಗ್ಬೇಕು ಇವ. ನಮ್ಮ ಟ್ಯೂಷನ್ದಾಗ ಬಂದವ್ರು ಎಲ್ಲರೂ ಪಾಸ 100 100ಕ್ಕೆ 100 ಪಾಸ್ ಆಗಬೇಕು. ಅದಕ್ಕೆ ನನ್ನ ಹಂತ ಕೇಳಿ ದುಃಖ ತಪ್ಪಾಗಿ ಬಂದಾನಪ್ಪ ಅಂತ ಕೇಳಿದ್ರೆ ಅವ್ನು ಹೆಂಗಿರ್ಬೇಕು? ಉಪದೇಶ ಕೃಪಯಾ ಕುರ್ಯಾತ್. ಕೃಪೆಯಿಂದ ಧನ್ಯ ಆಗಲಿ, ಆತ್ಮತತ್ವ ತಿಳ್ಕೊಳ್ಳಿ, ಇನ್ನು ಕಲ್ಯಾಣ ಆಗಲಿ ಅನ್ನತಕ್ಕಂಥ ಅಂತಃಕರಣದಿಂದ ಏನಪ್ಪ ಆಶೀರ್ವಾದ ಜೊತೆಗೆ ಏನಪ್ಪ ಉಪದೇಶ ಮಾಡ್ತಾನಲ್ಲ ಅದಕ್ಕೆ ಕೃಪಾ ಅಂತ. ಆಶೀರ್ವಾದ ಜೊತೆಗೆ ಏನು ಉಪದೇಶ ಮಾಡ್ತಾರಲ್ಲ ಕೃಪಾ ಅಂತ. ಅದಕ್ಕೆ ಬರೇ ಹೇಳೋದು ಕೃಪಾ ಅನ್ನೋದು, ಅದಕ್ಕೆ ಕೃಪೆಯ ಉಪದೇಶ. ಅದಕ್ಕೆ ಗುರುಗಳು ಹಿಂಗೇನಪ್ಪ ಅಂದ್ರೆ ಶಿಷ್ಯನನ್ನು ಕುರಿತು ಉಪದೇಶ ಮಾಡಬೇಕು. ಏನು ಉಪದೇಶ ಮಾಡಬೇಕು, ಹೆಂಗೆ ಮಾಡಬೇಕು? ಅದಲ್ಲ ಶಾಸ್ತ್ರ ಹೇಳ್ತಾರೆ. ನೀರಡಿಸಿ ಬಂದಾನ ಮನುಷ್ಯ, ಆ ಕಡೆ ಬಂದ ಭಯಂಕರ ನೀರಡಿಕೆ ಅದು ಬಂದಾನು. ನೀವು ನಂಗೆ ಭಾಳ ತ್ರಾಸಾಗರಿ, ಗಂಟು ಒಣಗತ್ತೆ ಅದ, ಉಸಿರು ಹೋಗಿ ಕಾಣ್ತದೆ. ನೀವು ಯಾವ್ರವರು, ನೀವು ಯಾವ ಜಾತಿಯವರು, ಈ ಕಡೆ ಯಾಕೆ ಬಂದೀರಿ? ಇವು ಕೇಳ್ಬೇಕೇನು? ಮೊದಲು ನೀರು ಕೊಡ್ಬೇಕ್ರಿ, ಮೊದಲು ನೀರು ಕೊಡ್ಬೇಕಿಲ್ಲ.
ಹಂಗೆ ಭಯದಿಂದ ಬಂದಾನ. ಅವನಿಗೇನು ಕೇಳಬೇಕು? ಯಾವ್ರಮ್ಮ, ಏನು ಸುದ್ದಿ, ಎಷ್ಟು ದಿನ ಸಾಧನ ಮಾಡಿದ್ದಿ, ಶಮ ಆಗ್ಯಾವಿಲ್ಲ, ದಮ ಆಗ್ಯಾವಿಲ್ಲ, ಇಲ್ಲ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಮೊದಲು ಅವನು ಭಯ ಬಿಡಿಸು. ಚಿಂತೆ ಮಾಡಿಬಿಡೋ, ನಾ ಇದ್ದೀನಲ್ಲ. ಮೊದಲು ಇಟ್ಟು ಹೇಳ್ರಿ, ಮುಂದಿನ ಮಾತು ಕೇಳಕತ್ತೀರಲ್ಲ. ಮೊದಲು ಭೀತಿ ಕಳೀರಿ. ಭೀತಿ ಕಳೆದು ಉಪದೇಶ ಮಾಡಿರಿ. ಭೀತಿ ಇತ್ತಂದ್ರೆ ಉಪದೇಶ ಏನಾಗ್ತದೆ ರೀ? ಏನು ಉಪಯೋಗ ಆಗಿದೆ? ಮೊದಲ ಭೀತಿ. ಸಿದ್ಧಗುರು ಹಿಂಗದರವರು, ಡೋಂಟ್ ವರಿ, ಚಿಂತೆ ಮಾಡಬೇಡ, ನಾ ಇದ್ದೀನಲ್ಲ. ಅವೆಲ್ಲ ಬಿಟ್ಬಿಡ್ನಿ, ನೀ ಹಿಂದಿಂದ ನಾನು ಮುಂದಿರ್ತೀನಿ. ಯಾವ ಬರ್ತಾನೆ ಬರ್ರಿ, ಅವೇನು ಮರಣ ಬರ್ರಿ, ಅವ ಯಾವ ಬರ್ತಾನೆ, ಅಯ್ಯಮ್ಮ ಬರ್ರಿ, ಆಧ್ಯಾತ್ಮಿಕ ಅವು ಬರ್ರಿ, ಎಷ್ಟು ಬರ್ತಾವೆ ಬರ್ರಿ, ನಾವು ಒಬ್ಬನೇ ಸಾಕಿನಿ, ಸುಮ್ಮನೆ ಹೆಂಗೆ. ಎಷ್ಟು ಖುಷಿ ಆಗ್ತದ್ರೆ ಅವನಿಗೆ, ಎಷ್ಟು ಖುಷಿ, ಶಿಷ್ಯಾಗಿ ಎಷ್ಟು ಖುಷಿ ಆಗ್ತದೆ. ಮೊದಲು ಭಯ ಕಳಿಬೇಕು. ಭಯದೊಳಗೆ ಉಪದೇಶ ಮಾಡಿದ್ರೆ ಏನೂ ಗೊತ್ತಾಗಿಲ್ಲ, ಅವ್ನು ಉಳಿಯಂಗಿಲ್ಲ ರೀ, ಉಳಿಯಂಗಿಲ್ಲ. ಜಡ್ಡು ಹೋಗ್ಬೇಕು, ಆಮೇಲೆ ಊಟ ಎಲ್ಲ ಕೊಡ್ರಿ. ಜಡ್ಡು ಇಟ್ಕೊಂಡು ಮೇಲೆ ಅದು ಕೊಟ್ಟೆ ಇದು ಕೊಟ್ಟೆ ಅಂದರೆ ಏನಾಗ್ತದೆ, ಮತ್ತೆ ಹೆಚ್ಚಾಕದ್ರು. ಅವನು ಭಯಂಕರ ಜನ್ಮ ಮರಣ ಭಯದಿಂದ, ತಾಪತ್ರೆ ಭಯದಿಂದ ಬಂದಾನ. ಮೊದಲು ಯಾರ್ಯಾಕ ನಾ ಇದ್ದೀನಿ, ಚಿಂತೆ ಮಾಡಬೇಡ. ಮೊದಲನೇದು ನಾ ಇದ್ದೀನಿ ಚಿಂತೆ ಮಾಡಬೇಡ. ಮೊದಲ ಭೀತಿ ಕೊಡಬೇಕು, ಅದರ ಅಭಯ ಕೊಡಬೇಕು. ಮೊದಲು ಭಯ ಹೋಗಕ್ಕೆ ಮೊದಲೇನು ಅಭಯ ಕೊಡ್ರಿ, ಆಮೇಲೆ ಏನು ಹೇಳಿ ನಡೀತದೆ. ಶಾಂತ ಆಗ್ತಾನೆ, ಕೇಳ್ತಾನೆ, ಇನ್ನೇನು ಚಿಂತೆ ಬಿಡೋಪ್ಪ, ಇಲ್ಲ ಅದರಲ್ಲಿ ಹೆಂಗಿದ್ದಾರೆ ಆರಾಮಿರ್ತಾನೆ ಹೇಳಬೇಕು. ಅದು ಭೀತಿ ಹತ್ಯದ ಅವನಿಗೆ. ಅಂಥದ್ರಾಗ ಏನಪ್ಪ ಅಂದ್ರೆ ಉಪದೇಶ ಮಾಡಿದ್ರೆ ಮೊದಲೇ ಕಡಿಮೆ ಜನ್ಮ ಮರಣದ ಭಯ, ತಾಪತ್ರಯ ಭಯ, ಇವೆಲ್ಲ ಭಯ ಅದಲ್ಲ. ಅದು ಗುರುಗಳು ಅಂತಾರೆ, ಅಂಜಬೇಡ, ಯಾವ ಭಯ ಇಲ್ಲ, ಯಾವ ಭಯ, ನಿನಗೆ ಯಾವ ಭಯನೂ ಕೂಡ ಇಲ್ಲ ಅಂತ ಅಭಯ ಕೊಡಬೇಕು. ಮಾ ಭೈಷ್ಟ ವಿದ್ವಂ ನಾಸ್ತ್ಯುಪಾಯ ಅಪಾಯ ಸಂಸಾರ ಸಿಂಧೋಸ್ತರಣೋತ್ಯುಪಾಯ. ಅಂಜಬೇಡ, ಏನು ಚಿಂತೆ ಮಾಡಿ. ಯಾಕೆ ಕೈ ಕಳ್ಳಿ ಕಾಲು ಕಳ್ಳಿ, ನಮ್ಮಂತಕ್ಕೆ ಇಂಥ ಔಷಧದ ಪಟಕನ ಹಚ್ಚ ಕೂಡೇ ಬಿಡ್ತಾವೆ ಎರಡು. ಹಿಂದಕ್ಕೆ ಇದ್ದು ಹೆಂಗೆ ಮಾಡ್ತೀರಿ? ಅದು ಅವು ಗುರುಗಳ ಹಂತಕ್ಕೆ ಇರ್ತಿರ್ತಾರೆ. ರಸ ಕಡಿಗಾದರೂ ಕೂಡ ಆಗಿಂದಾಗನ ತುರಂತ ನೀವು ಅದಕ್ಕೆ ಔಷಧ ಜೋಡಿಸೋದು ಕೂಡಿ ಬಿಡ್ತಿರ್ತೀರಿ. ನಮ್ಮ ಎಳವಂತಿಗೆ ಇದ್ದವನು ಎಳವಂತಿಗೆ ಹೇಳ್ತಾನೆ. ಯಾರು? ಹಿರೇಗೌಡರು. ಇದು ಕಡಿಯುತ್ತಂತೀರಿ, ಅವ್ರು ಕೈ ಕತ್ತರಿಸಿ ಏನು ಮಾಡಕ್ಕೆ ಹೋಗಿ ಕಡ್ದು ಹಳ್ಳ್ಯಾಗ ನೋಡಿ ಯಾವನು ಆ ತಪ್ಪಲು ರೀ, ಅದ್ರ ಹಿಂಡಿ ಮ್ಯಾಲೆ ಕುಸುಬಿ ಎಣ್ಣೆಗೆ ಪಟ್ಟಿ ಕಟ್ಟರೆ ಕೊಡ್ತಿರ್ತಾನೆ. ಕೊಡೋ ಕಡಿಗಾದ ಕೈ ರೀ, ತಪ್ಪಲು ರಸ ಹಿಂಡಿ ಮ್ಯಾಲೆ ಕುಸುಬಿ ಎಣ್ಣೆ ಪಟ್ಟಿ ಕಟ್ಟರೆ ಹೋಗ್ತಿತ್ತು. ಕಡ್ಲಿ ಯಾಕೆ ಚಿಂತೆ ಮಾಡ್ತೀನಿ, ನಾವು ಕೂಡ್ಸ ನಿಂತೇನು ಗಂಟೆ ನೀ ಯಾಕೆ ಎಷ್ಟು ಕಡಿತಿ ಕಡಿ, ನೀ ಎಷ್ಟು ಅಪಾಯ ಬರ್ತಾವೆ? 3 ಅಲ್ಲ, ಇನ್ನು 33 ಬರಲಿ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ 3 ಬೇಡ, ಅದ್ರ ಮುಂದೆ ಇನ್ನೊಂದು 3 ಹಚ್ಚು, ನನಗೇನು ದುಃಖ ಇಲ್ಲ. ನಮ್ಮಂತಕ್ಕಂಥ ಔಷಧ ಅದ. ಪೂರ ಏನಪ್ಪ ಅದಕ್ಕೆ ನೀನು ಕಡಿಮೆ ಮಾಡ್ತೀನಿ ಅಂತ ತಿಳ್ಕೊಂಡು ನೀ ಅಂಜಬೇಡ. ಮೊದಲು ಧೈರ್ಯ ಕೊಡ್ಬೇಕು ರೀ, ಧೈರ್ಯ ಕೊಡ್ಬೇಕು. ಏನು ಮಾಡಬೇಡ, ನಮ್ಮಂತಕ್ಕೆ ಔಷಧ ಅದಾವೆ. ಅದಕ್ಕೆ ಸಂಸಾರ ಸಿಂಧೋಸ್ತರಣೋ ಏನಪ್ಪ ಉಪಾಯ. ಹೌದ್ರಿ, ಉಪಾಯ ಅದ ಅಂತ ಹೇಳ್ತೀರಲ್ಲ. ಉಪಾಯ ಅದಾವ, ಹೋದವ್ರು ಅದಾರ, ದಾಟದವ್ರು ಅದಾರ. ಅದೇ ಚಿಂತೆ ಮಾಡ್ತೀನಿ, ಏನು ಹೊಸ್ದಾಗಿ ಹೇಳಕತ್ತಿಲ್ಲ. ದಾಟದವ್ರು ಅದಾರು ಇದ್ರಾಗ. ಅಲ್ಲಿ ನಡೀನಿ ಎಷ್ಟೋ ಮಂದಿ ಕ್ಯಾನ್ಸರ್ಗೆ ಕಮ್ಮಾಗ್ಯದ ಔಷಧ ಕೊಡ್ತಾರವ್ರು. ಹೆಂಗೆ ಅರೆ ನೋಡಿ, ಇಷ್ಟು ಮಂದಿ ಕೇಳಲ್ಲ, ಎಷ್ಟು ಮಂದಿ ಹೋಗಿ ಬಂದಾರೆ ಕೇಳೋರಿಗೆ. ಕೇಳು, ಋಷಿಗಳು ಕೇಳು, ಮುನಿಗಳು ಕೇಳು, ನಿಜಗುಂಡ್ರಿಗೆ ಕೇಳು, ವ್ಯಾಸರಿಗೆ ಕೇಳು, ಶಂಕರಾಚಾರ್ಯ, ಎಷ್ಟು ಮಂದಿ ಅದಾರ ದಾಟದವರು. ಯಾಕೆ ಅನಿಸ್ತಿ? ಯಾರು ಹೋಗ್ಯಾರಿ, ಯಾರಿಗೆ ಹೋಗಿ ಬರೋಂಗಿಲ್ಲ. ಲೈನ್ ಅದ, ಹೋದವರು ದಾಟದವ್ರು ಲೈನ್ ಅದ. ಅದಕ್ಕಂತಾರೆ ಅವರು, ಏನೈವ ಜಾತ ಯತಯೋ ಅಸ್ಯ ಪಾರಂ ಅಸ್ಯ ಸಿಂಧು ಪಾರಂ ಏನೈವ ಯಾತ. ಯಾರು? ಭಾಳ ಮಂದಿ ಏನಪ್ಪ ಅಂತ ಕೇಳಿದ್ರೆ ಇದನ್ನು ದಾಟದವ್ರು ಅದಾರ. ಯತಯ ಅಂದ್ರೇನು ರೀ? ಮಕ್ಕೊಂಡವರಲ್ಲ, ಪ್ರಯತ್ನ ಮಾಡಿದವರು. ನಾವು ಮಕ್ಕೊಂಡಪ್ಪ ಬಿಡಿ,
ದಾಟ್ತಾರೆ. ಹಂಗೆ ಇದು ಮನುಷ್ಯ ಶರೀರ ನಾವದಪ್ಪ, ಇದ್ರಾಗ ಸ್ವಲ್ಪ ನೀಟು ಕೈ ಹೊಡೆದು ಸಮುದ್ರ ದಾಟ್ತದೆ. ದಾಟ್ಯಾರ ಅನಂತ ಯತಯೋ ಅಸ್ಯ ಪಾರಂ ಏನೈವ ಯಾತ. ಯಾವ ಮಾರ್ಗದಿಂದ ಅವರು ಈ ಸಂಸಾರ ಸಮುದ್ರವನ್ನು ದಾಟಿದ್ದಾರೆ. ಒಂದು ಪುಸ್ತಕದ ಜ್ಞಾನ ನೌಕಾ ಶ್ಲೋಕೆ ಅದ, ದಾಟ್ಯಾರ, ಜ್ಞಾನ ನೌಕೆ ದಾಟ್ಯಾರ. ತಮೇವ ಮಾರ್ಗಂ ತವ ನಿರ್ದಿಶ. ಯಾ ಮಾರ್ಗ ಹಿಡ್ಕೊಂಡು ಹೋಗ್ಯಾರಲ್ಲ ಅವರು, ನಾವನ್ನ ಕೂತು ದಾಟ್ಯಾರಲ್ಲ, ಅದೇ ನಾವು ನಿನಗೆ ಕೊಡ್ತೀನಿ. ಯಾಕೆ ಅನಿಸ್ತಿ? ಯಾಕೆ ದೊಡ್ಡದಿರಲ್ಲ ಲೆಕ್ಕ, ಸಮುದ್ರ ದೊಡ್ಡದಿರಲ್ಲ ಲೆಕ್ಕ, ನಾವು ಗಟ್ಟಿರ್ಬೇಕು, ಸಣ್ಣದಿರಲ್ಲ ಲೆಕ್ಕ. ದಾಟ್ತಾನೆ ಅವ. ತೂತಿಲ್ಲದ ನಾವಿತ್ತು ಸಮುದ್ರ ದಾಟ್ತಾರೆ, ಹೊಳಿ ದಾಟ್ತಾರೆ, ಕೆರೆ ದಾಟ್ತಾರೆ. ನಿಸ್ಸಂಶಯವಾದ ಜ್ಞಾನ ಇತ್ತು, ಸಂಶಯ ತೂತದೆ. ನಿಸ್ಸಂಶಯವಾದ ಜ್ಞಾನದಿಂದ ಎಷ್ಟು ಋಷಿಗಳು ಹೆಂಗೆ ದಾಟಿ ಹೋಗ್ಯಾರ, ಹಂಗೆ ನೀನು ದಾಟಕ್ಕೆ ಸಾಧ್ಯ ಅದಪ್ಪ. ಉಪಾಯ ಅದ. ಎಷ್ಟು ಅಪಾಯ ಅದಾವ ಅಷ್ಟು ಉಪಾಯ ಅದಾವ, ಎಷ್ಟು ರೋಗ ಅದಾವ ಅಷ್ಟು ಔಷಧ ಅದಾವ, ಎಷ್ಟು ಔಷಧ, ಎಷ್ಟು ದಾರಿ ಅದಾವ. ಯಾರೇ ನಡೆದರೆ ದಾರಿ ಅಂದಾರ, ಕೆಲಕ್ಕೆ ದಾರಿ ಯಾಕಂತಾರೆ. ದಾರಿ ಅದಾದ್ರೆ ನಡೆದಾರ. ಒಬ್ಬರಲ್ಲಿ 4 ಎಷ್ಟು ಮಂದಿ ನಡೆದಿರ್ಬೇಕು, ನಡೆದ್ರೆ ದಾರಿಗೆ ಅದು. ಹಾಗೆ ಇಲ್ಲಿನೂ ಮಾರ್ಗ ಅದ, ಜ್ಞಾನ ಮಾರ್ಗ ದಾಟ್ಯಾರ, ಎಷ್ಟೋ ಮಂದಿ ಹೋಗ್ಯಾರ. ಅದೇ ದಾರಿನೂ ನಿನಗೂ ತೋರಿಸ್ತೀನಿ, ಭಾಳ ಚಿಂತೆ ಮಾಡೋಕ್ಕೆ ಹೋಗಬೇಡ, ನಿನಗೆ ತೀರಿಸ್ತೀನಿಪ್ಪ. ಅದಕ್ಕೆ ಗೀತಾದ ಹೇಳಿದ್ರು, ನೈಕಶ್ಚ ದುರ್ಗತಿಂ ತಾತ ಗಚ್ಚತಿ. ತಾತ, ಹೇ ಶಿಷ್ಯ, ಯಾರಿಗಿಲ್ಲ ಇದು ನಂಬಿದವ್ರು, ನೈಕಶ್ಚ ದುರ್ಗತಿಂ ತಾತ ಗಚ್ಚತಿ. ಜ್ಞಾನ ಮಾರ್ಗ ಹಿಡಿದವ್ರಿಗೆ ಯಾರಿಗೆ ದುರ್ಗತಿ ಆಗುವುದಿಲ್ಲ ಅಂತ ತಿಳ್ಕೊಂಡು ಗೀತೆಯಲ್ಲಿ ಹೇಳಿದಂತೆ ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಅದಾವ ಯಾವ ಮಾರ್ಗದಿಂದ ಅವರು ಹೋಗ್ಯಾರ. ಅಸ್ತ್ಯುಪಾಯೋ ಮಹಾನ್ ಕಶ್ಚಿತ್ ಸಂಸಾರ ಭಯನಾಶನ. ಜನ್ಮ ಮರಣ ರೂಪ ಸಂಸಾರದ ಭಯನಾಶ ಮಾಡತಕ್ಕಂಥ ಮಹಾನ್ ದೊಡ್ಡದು ಕಶ್ಚಿತ್ ಒಂದು ಮಾರ್ಗ ಅದ, ಉಪಾಯ ಅದ, ಒಂದು ಮಾರ್ಗ ಅದ. ಏನಾಕ ತೇನ ತೀರ್ಥವ ಭವಂಬೋಧಿ ಪರಮಾನಂದ ಅವಾಪ್ಸ್ಯಸಿ. ಆ ನಾವನ್ನ ಕುಂತಿ ಅಂದ್ರೆ ನೀನು ತೀರ್ಥವ ದಾಟದ ಬಳಕ ನೀನು ಆ ಸಂಸಾರ ಸಮುದ್ರವನ್ನು ದಾಟಿ ಏನದು ಭವಂಬ ನಿಧಿ, ಜನ್ಮ ಮರಣವೆಂಬ ಈ ಸಮುದ್ರವನ್ನು ದಾಟಿ ಪರಮಾನಂದಂ ಅವಾಪ್ಸ್ಯಸಿ, ಪರಮ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ. ಮಾರ್ಗ ಅದ. ಅದಕ್ಕೇನಪ್ಪ ಅಂದ್ರೆ ನೀ ಭಾಳ ಚಿಂತೆ ಮಾಡೋಕ್ಕೆ ಹೋಗಬೇಡ. ಆ ನಾವ ನಿನಗೆ ಕೊಡ್ತೀನಿ, ನಾನು ಅದ್ರ ಕುಂತು ಹೋಗು, ಆರಾಮ್ ದಾಡ್ತೀನಿ, ಕುಂತು ಹೋಗು. ಶಿಷ್ಯನಿಗೆ ಭಾಳ ಖುಷಿ ಆಯ್ತವ. ನಾವು ಎಲ್ಲಿದ್ದೀರಿ ನಾವು ಬರೀ ಸುದ್ದಿನೇ ಹೇಳ್ತೀರಿ, ನಾವಿಂದು ಏನು ಅದ ಐತಿ. ಅದೇನು ಜ್ಞಾನ ನೌಕೆ, ಜ್ಞಾನ ನೌಕ ಅದ, ಅದರ ಕುಂತು ಹೋಗಕ್ಕೆ ಬರ್ತದೆ. ಹಾಗಾದ್ರೆ ಜ್ಞಾನ ಅಂದ್ರೆ ಏನಿರೋದು? ಎದರಲ್ಲಿ ತಯಾರು ಮಾಡಿರೋದು? ಕಟ್ಟಿಗೆದ ಏನು ಕಬ್ಬಿಣದ ಕಲ್ಲಿಂದ? ಕಲ್ಲಿನ ನಾವಿತ್ತಂದ್ರೆ ಮುಳುಗ್ತದೆ ನೋಡ್ರಿ, ಕಬ್ಬಿಣ ನಾವು ಮುಳುಗ್ತದೆ. ನಾವು ಎದರದರಿ ಅದು ಎಂಥ ನಾವದು ಭಾರಿ ಸಮುದ್ರ ದಾಟುವಂಥದ್ದು. ಅಂದ್ರೆ ನೀ ನಾಳೆಗೆ ದಿನಕ್ಕೆ ಕುಂಡಿಸಿ ಬಿಡ್ತೀನಿ, ಅದಕ್ಕೆ ನೀ ತಾನೇ ಹೋಗ್ತಿ ಅಂತ ನಾಳೆಗೆ ಹೇಳ್ತಾರೆ.